ನಮಸ್ತೆ ವಿವರ್ಸ್, ರೇಖಿ ವಿದ್ಯಾಲಯಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಸುಸ್ವಾಗತ. ನಾನು ನಿಮ್ಮ ವಿದ್ಯಾಶ್ರೀ, ರೇಖಿ ಗ್ರ್ಯಾಂಡ್ ಮಾಸ್ಟರ್ ಹಾಗೂ ಟ್ಯಾರೋಟ್ ಕಾರ್ಡ್ ರೀಡರ್. ಓಕೆ, ಇವತ್ತು ಕಾರ್ಡ್ನ ಮುಂಚಿತವಾಗಿಯೇ ಶಫಲ್ ಮಾಡಿದ್ದೀನಿ. ಬಿಕಾಸ್ ಒಂದು ಸುಮಾರಷ್ಟು ಒರಾಕಲ್ ಡೆಕ್ಸ್ನ ಇವತ್ತು ಯೂಸ್ ಮಾಡಿದ್ದೀನಿ. ಸೊ ನಿಮ್ಮ ಒಂದು ಎನರ್ಜೀಸ್ ಹೇಗಿದೆ, ನಿಮ್ಮ ಪರ್ಸನರ ಎನರ್ಜೀಸ್ ಹೇಗಿದೆ ಅಂತ ನೋಡೋಣ. ಇದು ನಿಮ್ಮ ಕ್ರಶ್ ಆಗಿರ್ಬೋದು, ನಿಮ್ಮ ಲವರ್ ಆಗಿರ್ಬೋದು, ಅಥವಾ ನೀವು ಹಸ್ಬೆಂಡ್ ಆ್ಯಂಡ್ ವೈಫ್ ನೋಡ್ತಾ ಇರ್ಬೋದು. ಓಕೆ, ಅಥವಾ ಎಂಗೇಜ್ಮೆಂಟ್ ಫಿಕ್ಸ್ ಆಗಿರೋರಾಗಿರ್ಬೋದು. ಓಕೆ, ಸೊ ಸಿಂಗಲ್ಸ್ ಕೂಡ ನೋಡ್ಬೋದು. ಯಾಕಂದರೆ ಸಿಂಗಲ್ಸ್ಗಳು ನೋಡ್ತಾ ಇರೋದ್ರಿಂದಾಗಿ ನೀವು ಅಲರ್ಟ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ ಆ್ಯಂಡ್ ಪರ್ಫೆಕ್ಟ್ ಪರ್ಸನನ್ನು ಚೂಸ್ ಮಾಡೋಕ್ಕೆ ಈ ಒಂದು ವಿಡಿಯೋ ಹೆಲ್ಪ್ ಆಗುತ್ತೆ. ಓಕೆ, ನೋಡೋಣ ಡಿವೈನಿಂದ ಏನೇನು ಗೈಡೆನ್ಸು ಮೆಸೇಜಸ್ ನಿಮಗಿದೆ, ನಿಮ್ಮ ಫೀಲಿಂಗ್ಸ್ ಏನಿದೆ ಅಥವಾ ನಿಮ್ಮ ಪರ್ಸನಲ್ ಫೀಲಿಂಗ್ಸ್ ಏನಿದೆ, ನೀವು ಯಾವ ಎನರ್ಜಿನ ಫೇಸ್ ಮಾಡ್ತಾಯಿದ್ದೀರಿ ಅಥವಾ ನಿಮ್ಮ ಪರ್ಸನ್ ಯಾವ ಎನರ್ಜಿನ ಫೇಸ್ ಮಾಡ್ತಾ ಇದ್ದಾರೆ, ಇವೆಲ್ಲವನ್ನು ನಾವು ಇವತ್ತು ನೋಡ್ತಾ ಇದ್ದೀವಿ. ಓಕೆ, ಸೊ ಡಿವೋರ್ಸಿ ಆಗಿರೋರು, ಸೆಕೆಂಡ್ ಮ್ಯಾರೇಜ್ಗೆ ನೋಡ್ತಾ ಇರೋರು ಅವರು ನೋಡ್ಬೋದು. ಓಕೆ, ಮೊದಲನೇ ಮೆಸೇಜಸ್ಸು ಮೈ ಲವ್ ಈಸ್ ಆಲ್ ಯುವರ್ಸ್ ಅಂತ ಬರ್ತಾ ಇದೆ. ಇದು ನಿಮ್ಮ ಪಾರ್ಟ್ನರ್ ಕಡೆಯಿಂದ ಬರ್ತಾ ಇರ್ತಕ್ಕಂತಹ ಮೆಸೇಜು. ಕಾಲ್ ಮೆಸೇಜ್ ಮೀ ಅಂತ ಬರ್ತಾ ಇದೆ. ಸೊ ಅವ್ರು ನಿಮ್ಮನ್ನು ತುಂಬ ಪ್ರೀತಿಸ್ತಾ ಇದ್ದಾರೆ. ಸೊ ಅವ್ರು ನಿಮ್ಮ ಕಾಲ್ಗಾಗಿ ಮೆಸೇಜ್ಗಾಗಿ ವೆಯ್ಟ್ ಮಾಡ್ತಾ ಇರೋದು ಕಾಣಿಸ್ತಾ ಇದೆ. ಗಾಡ್ ಕೇರ್ಸ್ ಅಬೌಟ್ ಯು. ದೇವರು ನಿಮ್ಮನ್ನು ಕೇರ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ನಿಮ್ಮ ಲೈಫಲ್ಲಿ ಏನಾದರೂ ನೆಗೆಟಿವ್ ಸಿಚುವೇಶನ್ ಆಗಿದೆ ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ನ ನಡುವೆ, ಪರ್ಸನ್ ನಡುವೆ. ಓಕೆ, ಸೊ ಏನೋ ನೆಗೆಟಿವಿಟಿ ನಡೆದಿದೆ ಅಂತ ಅಂದರೆ ಎಲ್ಲೋ ಒಂದು ಕಡೆ ಗಾಡ್ ಕೂಡ ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ, ಅವ್ರು ನಿಮ್ಮನ್ನು ಕೇರ್ ಮಾಡ್ತಾ ಇದ್ದಾರೆ. ಓಕೆ, ಸೊ ಇಲ್ಲೂ ಕೂಡ ನಿಮಗೆ ಡಿವೈನು ಕೇರ್ ಮಾಡ್ತಾ ಇರೋದು ಕಾರಣಕ್ಕೋಸ್ಕರ ಇಲ್ಲೊಂದಿಷ್ಟು ಮೆಸೇಜಸ್ಸು ನಿಮಗೆ ಬಂದಿದೆ. ಸೊ ಅದನ್ನು ನೋಡಿ ಅನಲೈಸ್ ಮಾಡಿಕೊಂಡು ಲೈಫಲ್ಲಿ ಸ್ಟ್ರಾಂಗ್ ಆ್ಯಂಡ್ ಕರೆಕ್ಟ್ ಆ್ಯಕ್ಷನನ್ನು ತಗೊಳ್ಳಿ ಅಂತ ಗೈಡೆನ್ಸ್ ಇದೆ ಇಲ್ಲಿ. ಓಕೆ, ಚಂದನ, ಶ್ರೀಗಂಧ. ಸೊ ನಿಮಗೆ ರೆಮಿಡೀಸ್ ಏನಿದೆ ಅಂತಂದರೆ ಚಂದನ ಅಥವಾ ಶ್ರೀಗಂಧ ಅಂತ ಏನು ಕರಿತೀವಿ, ಸ್ಯಾಂಡಲ್ವುಡ್ ಅಂತ ಏನು ಕರಿತೀವಿ. ಸೊ ಅವು ಅದನ್ನು ನೀವು ಯೂಸ್ ಮಾಡೋದು ಒಳ್ಳೆಯದು. ಅಂದರೆ ನೀವು ಸ್ಯಾಂಡಲ್ವುಡ್ ಆಯಿಲ್ ಏನು ಬರುತ್ತೆ ಅಥವಾ ಇತ್ರ ಅಂತ ಏನು ಕರಿತೀವಿ ಅದನ್ನು ನೀವು ಯೂಸ್ ಮಾಡ್ಬೋದು. ಓಕೆ, ಶ್ರೀಗಂಧದ ಇತ್ರ ಅಂತ ಕರಿತೀವಿ ಅಥವಾ ಅತ್ತರು ಅಥವಾ ಅತ್ತರೆಣ್ಣೆ ಅಂತ ಕರೀತಾರೆ. ಅದನ್ನು ನೀವು ಹಚ್ಕೋಬೋದು ಅಥವಾ ಅದನ್ನು ನೀವು ಹಾಕಿ ಸ್ನಾನ ಮಾಡ್ಬೋದು. ಓಕೆ, ಅಥವಾ ಶ್ರೀಗಂಧದ ಪೌಡ್ರನ್ನ ಯೂಸ್ ಮಾಡ್ಬೋದು. ಓಕೆ, ನಿಮ್ಮ ಮೇಕಪ್ಪಲ್ಲಿ ಯೂಸ್ ಮಾಡ್ಬೋದು. ಅಥವಾ ನಿಮ್ಮ ಮನೆಯಲ್ಲಿ ಧೂಪ ಏನಾದರೂ ಹಾಕ್ತೀರಾ ಅಂತಂದರೆ ಅದರಲ್ಲಿ ಆ ಶ್ರೀಗಂಧದ ಪೌಡರನ್ನು ಅಥವಾ ಚಕ್ಕೆ ಸಿಕ್ಕರೆ ಅದನ್ನು ನೀವು ಯೂಸ್ ಮಾಡ್ಬೋದು. ಓಕೆ, ಮನೇನೂ ಪ್ಯೂರಿಫಿಕೇಷನ್ ಆಗುತ್ತೆ, ನಿಮ್ಮ ಬಾಡಿ ಪ್ಯೂರಿಫಿಕೇಷನ್ ಕೂಡ ಆಗುತ್ತೆ. ಓಕೆ, ಹೈಯರ್ ಸೆಲ್ಫ್ ಆರ್ ಹೈಯರ್ ಎನರ್ಜಿ ಅಂತ ಇದೆ. ಸೊ ನೀವು ನಿಮ್ಮ ಹೈಯರ್ ಸೆಲ್ಫ್ ಜೊತೆಗೆ ಸೇರ್ಕೊಳ್ಳೋದ್ರ ಮೂಲಕ ನಿಮಗೆ ನಿಮ್ಮ ಲೈಫನ್ನು ಹೇಗೆ ಲೀಡ್ ಮಾಡಬೇಕು ಅನ್ನೋದನ್ನು ನಿಮ್ಮ ಹೈಯರ್ ಸೆಲ್ಫು ನಿಮಗೆ ಗೈಡ್ ಮಾಡ್ತಾರೆ. ಸೊ ಆದಷ್ಟು ನೀವು ನಿಮ್ಮ ಹೈಯರ್ ಸೆಲ್ಫ್ ಜೊತೆಗೆ ಅಲೈನ್ ಆಗಿ, ಅಂದರೆ ಮೆಡಿಟೇಷನ್ ಮಾಡ್ಕೊಳ್ತಾ ನಿಮ್ಮ ಹೈಯರ್ ಸೆಲ್ಫ್ ಜೊತೆಗೆ ನೀವು ಒಂದಾದಾಗ ನಿಮ್ಮ ಹೈಯರ್ ಸೆಲ್ಫು ನಿಮಗಾಗಿ ಗೈಡೆನ್ಸ್ ಕೊಡ್ತಾರೆ. ನಿಮ್ಮ ಲೈಫನ್ನು ಹೇಗೆ ಲೀಡ್ ಮಾಡಬೇಕು, ನಿಮ್ಮ ಲೈಫಲ್ಲಿ ಯಾವ ರೀತಿಯ ಎನರ್ಜಿಯನ್ನು ಚೂಸ್ ಮಾಡಬೇಕು ಅಥವಾ ರಿಸೀವ್ ಮಾಡ್ಕೋಬೇಕು, ಯಾವ ರೀತಿ ಎನರ್ಜಿನ ರಿಲೀಸ್ ಮಾಡಬೇಕು. ಓಕೆ, ನಿಮ್ಮ ಒಳಗಿರುವಂತಹ ನೋವೇನು ಅದನ್ನು ಹೇಗೆ ರಿಲೀಸ್ ಮಾಡಬೇಕು, ನಿಮ್ಮ ಒಳಗಿರುವಂಥ ಖುಷಿ ಏನು ಅದನ್ನು ಹೇಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು, ಲೈಫ್ನ ಹೇಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು, ಇವೆಲ್ಲವನ್ನು ಹೈಯರ್ ಸೆಲ್ಫು ನಿಮಗೆ ಗೈಡ್ ಮಾಡ್ತಾರೆ. ಸೊ ಹಾಗಾಗಿ ಯೂನಿವರ್ಸ್ ಗೈಡೆನ್ಸ್ ಬರ್ತಾ ಇದೆ ಅಥವಾ ನಿಮ್ಮ ಹೈಯರ್ ಸೆಲ್ಫೇ ನಿಮಗೆ ಗೈಡ್ ಮಾಡ್ತಾ ಇದ್ದಾರೆ. ಸೊ ಏನಂದರೆ ನಿಮಗೆ ಸಮ್ಟೈಮ್ಸ್ ಅಂದರೆ ಇವತ್ತೊಂದು ಸ್ವಲ್ಪ ಮೆಡಿಟೇಷನ್ ಮಾಡೋಣ, ಇವತ್ತೊಂದು ಸ್ವಲ್ಪ ಯೋಗ ಮಾಡೋಣ, ಅಥವಾ ಇವತ್ತೊಂದು ಸ್ವಲ್ಪ ಪೂಜೆ ಮಾಡೋಣ, ಸ್ವಲ್ಪ ಹೊತ್ತು ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳೋಣ. ಸೊ ಈ ಥರ ಏನಾದರೂ ನಿಮಗೆ ಫೀಲ್ ಆಗ್ತಾ ಇದ್ದರೆ ಸೊ ನಿಮ್ಮ ಹೈಯರ್ ಸೆಲ್ಫ್ ಹೇಳ್ತಾ ಇರೋದು ಅವ್ರ ಜೊತೆಗೆ ಅಲೈನ್ ಆಗಿ, ನಿಮ್ಮ ಹೈಯರ್ ಸೆಲ್ಫ್ ಜೊತೆಗೆ ಅಲೈನ್ ಆಗಿ ಆ ಒಂದು ವೈಬ್ರೇಷನ್, ಆ ಒಂದು ಫ್ರೀಕ್ವೆನ್ಸಿ ಎನರ್ಜಿ ಜೊತೆಗೆ ನೀವು ಅಲೈನ್ ಆಗಬೇಕು. ಆ್ಯಂಡ್ ಜಸ್ಟಿಸ್, ನೀವೇ ಯಾವುದೇ ವಿಚಾರಕ್ಕೆ ಅಥವಾ ನಿಮ್ಮ ರಿಲೇಷನ್ಶಿಪ್ ವೈಸೇ ನೀವು ಯೂನಿವರ್ಸ್ ಹತ್ರ ಜಸ್ಟಿಸ್ ಕೇಳ್ತಾ ಇದ್ದರೆ, ಇಲ್ಲಿ ಆಲ್ರೆಡಿ ಡಿವೈನ್ ನಿಮಗೆ ಕೇರ್ ಮಾಡ್ತಾಯಿದ್ರೆ, ಗಾಡ್ ನಿಮಗೆ ಕೇರ್ ಮಾಡ್ತಾಯಿದ್ರೆ ಅಂತ ಮೆಸೇಜ್ ಬಂದಿದೆ. ಸೊ ಖಂಡಿತವಾಗ್ಲೂ ನಿಮಗೆ ಒಳ್ಳೇದು ಯಾವುದು ಅನ್ನೋದು ದೇವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಓಕೆ, ಹಾಗಾಗಿ ಅವರು ನಿಮಗೆ ಸರಿಯಾದ ಜಸ್ಟಿಸನ್ನು ಕೊಟ್ಟೇ ಕೊಡ್ತಾರೆ. ಓಕೆ, ನೀವು ಜಸ್ಟಿಸನ್ನು ಕೇಳಿರ್ಬೋದು ಅಥವಾ ಲೀಗಲಿ ನಿಜವಾಗ್ಲೂ ಕಾನೂನು ವ್ಯವಸ್ಥೆಯಲ್ಲಿ ಕೂಡ ನೀವು ಕೋರ್ಟ್ ಕಚೇರಿಗೆ ಅಲಿತಾ ಇರ್ಬೋದು. ಓಕೆ, ಸೊ ಅಲ್ಲೂ ಒಂದು ಕಡೆ
ಬಹುಶಃ ಡಿವೋರ್ಸಿಗಾಗಿರ್ಬೋದು, ಅಥವಾ ನಿಮ್ಗೆ ಯಾರ್ಯಾರು ಅನ್ಯಾಯ ಮಾಡಿರ್ಬೋದು, ಆ ಅನ್ಯಾಯಕ್ಕೆ ಜಸ್ಟಿಸ್ ಕೇಳ್ತಾ ಇರ್ಬೋದು, ಅಥವಾ ಯಾರೋ ನಿಮಗೆ ಮೋಸ ಮಾಡ್ತಾ ಇರ್ತಾರೆ, ಸೊ ಆ ವ್ಯಕ್ತಿ ನನಗೆ ಮದುವೆ ಆಗಲಿ ಅಂತ ನೀವೇನಾದರೂ ಕೇಳ್ತಾ ಇರ್ಬೋದು. ಓಕೆ, ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಜಸ್ಟಿಸ್ ನಿಮ್ಮ ಕಡೆಗೆ ಸಿಗೋ ಒಂದು ಚಾನ್ಸಸ್ಸು ಇಲ್ಲಿ ಪಾಸಿಬಿಲಿಟಿ ಇದೆ. ಜನವರಿ ಅಥವಾ ಮಾರ್ಚಲ್ಲಿ ನಿಮಗೆ ರಿಸಲ್ಟ್ ಸಿಗ್ಬೋದು. ಅಥವಾ ಇಲ್ಲಿ ಯಾರು ಮ್ಯಾರೇಜಿಗೆ ವೆಯ್ಟ್ ಮಾಡ್ತಾ ಇದ್ದೀರಿ, ಜನವರಿ ಅಥವಾ ಮಾರ್ಚಲ್ಲಿ ಮ್ಯಾರೇಜ್ ಫಿಕ್ಸ್ ಆಗ್ಬೋದು. ಅಥವಾ ನೀವು ನಿಮ್ಮ ಲೈಫಲ್ಲಿ ಪರ್ಸನನ್ನು ಅಟ್ರ್ಯಾಕ್ಟ್ ಮಾಡ್ತಾ ಇದ್ದರೆ, ಸೋಲ್ಮೇಟನ್ನು ಅಟ್ರ್ಯಾಕ್ಟ್ ಮಾಡ್ತಾ ಇದ್ದರೆ, ಸೊ ಜನವರಿ ಅಥವಾ ಮಾರ್ಚಲ್ಲಿ ಆ ಪರ್ಸನ್ ನಿಮಗೆ ಮೀಟ್ ಆಗ್ಬೋದು. ಓಕೆ, ರೊಮ್ಯಾನ್ಸ್ ಕಾಣಿಸ್ತಾ ಇದೆ. ಐ ವಾಂಟ್ ಟು ಕಿಸ್ ಯು ಅಂತ ಮೆಸೇಜ್ ಬರ್ತಾ ಇದೆ. ಸೊ ನೀವು ನಿಮ್ಮ ಪಾರ್ಟ್ನರ್ ಜೊತೆಗೆ ರೊಮ್ಯಾನ್ಸ್ ಎನರ್ಜಿಯಲ್ಲಿ ಪಾಲ್ಗೊಳ್ಬೋದು. ಓಕೆ, ಸೊ ಅಥವಾ ನಿಮ್ಮ ಪರ್ಸನ್ದು ಮೆಸೇಜಸ್ ಏನಿದೆ ಅಂದರೆ ಐ ವಾಂಟ್ ಟು ಕಿಸ್ ಯು ಅಂತ ಹೇಳ್ತಾ ಇದ್ದಾರೆ. ಬಹುಶಃ ಅದನ್ನು ನಿಮಗೆ ಡೈರೆಕ್ಟಾಗಿ ಅವ್ರು ಹೇಳ್ತಾ ಇಲ್ಲ ಇರ್ಬೋದು, ಬಟ್ ಅವರ ಮನಸ್ಸಿನ ಆಳದಲ್ಲಿರುವಂತಹ ಎನರ್ಜಿ ಏನಂದರೆ ಅವ್ರು ನಿಮ್ಮನ್ನು ಕಿಸ್ ಮಾಡಬೇಕು, ಅವ್ರಿಗೆ ನಿಮ್ಮ ಜೊತೆಗೆ ರೊಮ್ಯಾನ್ಸ್ ಮಾಡಬೇಕು ಅನ್ನೋ ಒಂದು ಎನರ್ಜಿ ಇಲ್ಲಿ ನನಗೆ ಕಾಣಿಸ್ತಾ ಇದೆ. ಓಕೆ, ಅಥವಾ ಇಲ್ಲಿ ಇನ್ನೊಂದು ಎನರ್ಜಿ ಏನಪ್ಪ ಅಂದರೆ, ಸೊ ಇಲ್ಲಿ ರೀಸೆಂಟಾಗಿ ನೀವು ಮದುವೆ ಆಗ್ಬೋದು, ಅಥವಾ ಜನವರಿಯಲ್ಲಿ ಮದುವೆ ಆಗ್ಬೋದು, ಮಾರ್ಚಲ್ಲಿ ಮದುವೆ ಆಗ್ಬೋದು. ಸೊ ಇಲ್ಲಿ ಒಂದು ರೊಮ್ಯಾನ್ಸ್ ಎನರ್ಜಿ ಓಕೆ ಇಲ್ಲಿ ಕಾಣ್ತಾ ಇದೆ ಆ ಒಂದು ಟೈಮಲ್ಲಿ. ಆ್ಯಂಡ್ ಯು ಆರ್ ಮೈ ಕ್ರಶ್ ಅಂತ ಬಂದಿದೆ. ಓಕೆ, ಸೊ ಬಹುಶಃ ನೀವು ಇಲ್ಲಿ ಕ್ರಶ್ ನೋಡ್ತಾ ಇರ್ಬೋದು. ಓಕೆ, ನಿಮ್ಮ ಕ್ರಶ್ಶೇ ಇದು. ಓಕೆ, ಸೊ ಅಥವಾ ನೀವು ಅವ್ರಿಗೆ ಹೇಳ್ತಾ ಇರ್ಬೋದು, ಅಥವಾ ಅವರು ನಿಮ್ಮನ್ನು ಕ್ರಶ್ ರೀತಿಯಲ್ಲಿ ಫೀಲ್ ಮಾಡ್ತಾ ಇರೋದು ನನಗೆ ಇಲ್ಲಿ ಎನರ್ಜೀಸು ಕಾಣಿಸ್ತಾ ಇದೆ. ಓಕೆ, ಸೊ ಇಲ್ಲಿ ಕೆಲವೊಂದು ಹಿಡನ್ ಫೀಲಿಂಗ್ಸ್ ಏನಿದೆ ಅಂತೇಳಿ ನೋಡೋಣ. ಮನಿ ಗಿವ್ಸ್ ಮೀ ಮೋರ್ ಹ್ಯಾಪಿನೆಸ್ ದೆನ್ ಯು, ಸೊ ಲೆಟ್ ಮೀ ಅರ್ನ್ ಇಟ್ ಫಸ್ಟ್ ಅಂತ ಇದೆ. ಸೊ ಮೊದಲನೇದು ಮೆಸೇಜ್ ಏನು ಬಂದಿದೆ ಅಂತಂದರೆ, ಇಲ್ಲಿ ದುಡ್ಡು ಇದ್ರೇ ನನಗೆ ಖುಷಿ. ಓಕೆ, ನಿನಗಿಂತನೂ ನನಗೆ ದುಡ್ಡು ಮುಖ್ಯ ಅಂತ ಹೇಳ್ತಾ ಇದ್ದಾರೆ. ನಿನಗಿಂತನೂ ದುಡ್ಡು ಮುಖ್ಯ ಅಂತ ಹೇಳ್ತಾ ಇದ್ದಾರೆ. ಸೊ ಮೊದಲನೇದಾಗಿ ದುಡ್ಡನ್ನು ಅರ್ನ್ ಮಾಡೋಣ. ಓಕೆ, ನಾನು ಮೊದಲು ದುಡ್ಡು ಅರ್ನ್ ಮಾಡ್ತೀನಿ, ನನಗೆ ನಿನಗಿಂತನೂ ದುಡ್ಡೇ ಇಂಪಾರ್ಟೆಂಟು, ದುಡ್ಡಿಂದಲೇ ನನಗೆ ಖುಷಿ ಸಿಗತ್ತೆ. ಹಾಗಾಗಿ ನಾನು ಮೊದಲನೇದಾಗಿ ಮನಿಯನ್ನು ಚೂಸ್ ಮಾಡ್ತೀನಿ. ಹಾಗಾಗಿ ಮನಿಯನ್ನು ಅರ್ನ್ ಮಾಡೋಕ್ಕೆ ನಾನು ಹೋಗ್ತೀನಿ. ಅಂದರೆ ಅವ್ರೀಗ ಕೆರಿಯರ್ ವೈಸು ಫೋಕಸ್ ಮಾಡ್ತಾ ಇರೋದು ಕಾಣಿಸ್ತಾ ಇದೆ. ಐ ಲವ್ ಯು ಸೋ ಮಚ್ ಬಟ್ ಐ ಕಾಂಟ್ ಫರ್ಗೆಟ್ಸ್ ದ ಪೇನ್ ಗಿವನ್ ಬೈ ಯು. ಸೊ ಇಲ್ಲಿ ನಿಮ್ಮ ಪರ್ಸನ್ ಅಥವಾ ನಿಮ್ಮ ಹಸ್ಬೆಂಡ್ ಆಗಿರ್ಬೋದು, ಅಥವಾ ವೈಫ್ ಆಗಿರ್ಬೋದು. ಇಲ್ಲಿ ಹಸ್ಬೆಂಡ್ ನೋಡ್ತಾ ಇದ್ದರೆ ನಿಮ್ಮ ವೈಫ್ ನೋಡ್ತಾ ಇದ್ದರೆ ಹಸ್ಬೆಂಡು. ಆ್ಯಂಡ್ ಕಲೆಕ್ಟಿವ್ ರೀಡಿಂಗು ಯಾವ್ದು ರೆಸನೆಂಟ್ ಆಗುತ್ತೆ ಅದನ್ನು ಪಿಕ್ ಮಾಡ್ಕೊಳ್ಳಿ, ಯಾವುದು ರೆಸನೆಂಟ್ ಆಗ್ತಿಲ್ಲ ಅದನ್ನು ಹಾಗೆ ಬಿಟ್ಬಿಡಿ. ಓಕೆ, ನಾನು ಪ್ರತಿ ವಿಡಿಯೋದಲ್ಲಿ ಇದನ್ನು ಹೇಳ್ತಾನೆ ಇರ್ತೀನಿ. ಸೊ ಇಲ್ಲಿ ನಿಮ್ಮ ಪರ್ಸನ್ ಹೇಳ್ತಾ ಇದ್ದಾರೆ ಐ ಲವ್ ಯು ಅಂತ ಹೇಳ್ತಾ ಇದ್ದಾರೆ, ಐ ಲವ್ ಯು ಸೋ ಮಚ್ ಅಂತ ಹೇಳ್ತಾ ಇದ್ದಾರೆ. ಆದರೆ ನೀವು ಕೊಟ್ಟಿರ್ತಕ್ಕಂತಹ ನೋವನ್ನು ನನಗೆ ಮರೆಯೋಕ್ಕಾಗ್ತಾ ಇಲ್ಲ. ಹಾಗಾಗಿ ಅವರು ಬಹುಶಃ ನಿಮ್ಮಿಂದ ದೂರ ಇರ್ಬೋದು, ಅಥವಾ ನಿಮ್ಮ ಜೊತೆ ಮಾತಾಡ್ತಾ ಇಲ್ಲ ಇರ್ಬೋದು, ಹಾಗಾಗಿ ನಿಮ್ಮ ಜೊತೆ ಕಾಲ್ ಮಾಡ್ತಾ ಇಲ್ಲ, ಮೆಸೇಜ್ ಮಾಡ್ತಾ ಇಲ್ಲ ಇರ್ಬೋದು. ಓಕೆ, ಬಟ್ ಎಲ್ಲೋ ಒಂದು ಕಡೆ ನಿಮ್ಮ ಜೊತೆಗೆ ಫಿಸಿಕಲಿ ಇನ್ವಾಲ್ವ್ ಆಗಿದ್ದಾಗ ಅವರಿಗೆ ಹೀಲ್ ಫೀಲ್ ಆಗುತ್ತೆ. ಓಕೆ, ಹಾಗಾಗಿ ನಿಮ್ಮ ಜೊತೆ ಕಿಸ್ ಮಾಡಬೇಕು ಅಂತಲೂ ಹೇಳ್ತಾ ಇರ್ಬೋದು, ಅಥವಾ ನಿಮ್ಮ ಜೊತೆ ರೊಮ್ಯಾಂಟಿಕ್ ಟೈಮನ್ನು ಕಳೆದಾಗ ಅವರಿಗೆ ಖುಷಿ ಆಗ್ತಾ ಇರ್ಬೋದು. ಆ ಒಂದು ಟೈಮಲ್ಲಿ ಅವರು ಫೀಲ್ ಮಾಡ್ತಾ ಇರ್ಬೋದು, ಅಥವಾ ಆ ಒಂದು ಟೈಮಲ್ಲಿ ಅವರು ಎನರ್ಜೆಟಿಕ್ ಫೀಲ್ ಮಾಡ್ತಾ ಇರ್ಬೋದು. ಬಟ್ ಎಲ್ಲೋ ಒಂದು ಕಡೆ ನೀವು ಅವ್ರಿಗೆ ನೋವು ಕೊಟ್ಟಿರ್ಬೋದು. ಓಕೆ, ಸೊ ಆ ಕಾರಣದಿಂದ ಆ ಒಂದು ನೋವನ್ನು ಮರೆಯೋಕ್ಕಾಗ್ತಾಯಿಲ್ಲ, ಹಾಗಾಗಿ ಸ್ವಲ್ಪ ದೂರ ಇದ್ದೀನಿ ಅಂತ ಮೆಸೇಜಸ್ ಇದೆ. ಅಥವಾ ಅವ್ರು ನಿಮಗೆ ನೋವು ಕೊಟ್ಟಿರ್ಬೋದು, ಹಾಗಾಗಿ ನೀವು ಅವರಿಂದ ದೂರ ಇರ್ತಾ ಇರೋದು ಇಲ್ಲಿ ನನಗೆ ಕಾಣಿಸ್ತಾ ಇದೆ. ಯು ಹರ್ಟ್ ಮೀ ಎವ್ರಿ ಟೈಮ್ ಫಾರ್ ಯುವರ್ ಫಾಲ್ಸ್ ಪ್ರೈಡ್ ಆ್ಯಂಡ್ ಈಗೋ. ಸೊ ಇಲ್ಲಿ ಪರ್ಸನ್ ಏನಂದರೆ ಏನು ಮೆಸೇಜ್ ಹೇಳ್ತಾ ಇದ್ದಾರೆ ಅಂತಂದರೆ, ನೀವು ಯಾವಾಗಲೂ ಅವರಿಗೆ ಪ್ರತಿಯೊಂದು ಟೈಮಲ್ಲೂ ಏನು ಪಾಯಿಂಟ್ ಔಟ್ ಮಾಡಿಬಿಟ್ಟು ಹರ್ಟ್ ಮಾಡ್ತಾಯಿದ್ದೀರಿ. ನಿಮ್ಮೊಳಗೆ ಈಗೋ ಇದೆ, ಆ ಈಗೋ ಎನರ್ಜಿಯಿಂದ ಪ್ರತಿ ಟೈಮಲ್ಲೂ ಹರ್ಟ್ ಮಾಡ್ತಾಯಿದ್ದೀರಿ, ಪಾಯಿಂಟ್ ಔಟ್ ಮಾಡಿಬಿಟ್ಟು ಹರ್ಟ್ ಮಾಡ್ತಾಯಿದ್ದೀರಿ, ಪದೇ ಪದೇ ಹರ್ಟ್ ಮಾಡ್ತಾಯಿದ್ದೀರಿ. ಇದು ನನಗೆ ಇಷ್ಟ ಆಗ್ತಾಯಿಲ್ಲ, ಈ ಕಾರಣದಿಂದ ನಾನು ನಿಮ್ಮಿಂದ ದೂರ ಆಗ್ತಾಯಿದ್ದೀನಿ ಅಂತ ಹೇಳ್ತಾ ಇರ್ಬೋದು. ಬಹುಶಃ ಇಲ್ಲಿ ಯಾರಾದರೂ ಡಿವೋರ್ಸಿ ಪರ್ಸನ್ ನೀವು ನೋಡ್ತಾ ಇದ್ದರೆ, ಅಥವಾ ಇಲ್ಲಿ ಯಾರ್ದಾದ್ರು ನಿಮ್ಮದು ಬ್ರೇಕಪ್ ಆಗಿದ್ದರೆ, ಸೊ ಅದಕ್ಕೆ ಮೇನ್ ಕಾರಣ ಏನು ಅಂತಂದರೆ, ಅದಕ್ಕೆ ರೂಟ್ ಆಫ್ ಕಾಸ್ ಏನಂತಂದರೆ, ನೀವು ಪದೇ ಪದೇ ಅವರಿಗೆ ಪ್ರಾಬ್ಲಮ್ ಅಂದರೆ ಅವ್ರನ್ನ ಹರ್ಟ್ ಮಾಡ್ತಾ ಇರೋದು, ನೋವು ಕೊಡ್ತಾ ಇರೋದು, ಪದೇ ಪದೇ ಅವ್ರಿಗೆ ನೋವು ಕೊಡ್ತಾ ಇರೋದು, ಪಾಯಿಂಟ್ ಔಟ್ ಮಾಡಿ ಮಾತಾಡೋವಂಥದ್ದು, ಚುಚ್ಚು ಮಾತನ್ನು ಮಾತಾಡುವಂಥದ್ದು, ಅದು ಅವ್ರಿಗೆ ಹರ್ಟ್ ಆಗ್ತಾ ಇದೆ. ಜೊತೆಗೆ ನಿಮ್ಮ ಈಗೋಯಿಂದಾಗಿ ಅವ್ರಿಗೆ ಹರ್ಟ್ ಆಗ್ತಾ ಇದೆ. ಈ ಕಾರಣದಿಂದನೂ ಅವ್ರು ನಿಮ್ಮಿಂದ ದೂರ ಹೋಗಿರೋದು, ಅಥವಾ ನಿಮ್ಮಿಂದ ಡಿವೋರ್ಸ್ ತೊಗೊಂಡಿರೋದು, ಬ್ರೇಕಪ್ ಆಗಿರೋದು ಒಂದು ಎನರ್ಜಿ ನನಗಿಲ್ಲಿ ಕಾಣಿಸ್ತಾ ಇದೆ. ಓಕೆ, ಐ ಹ್ಯಾವ್ ಮೈ ಓನ್ ಚಾಯ್ಸಸ್ ಆ್ಯಂಡ್ ಲೈಫ್ ಎಕ್ಸ್ಪೆಕ್ಟೇಷನ್ಸ್.
ಯು ನೆವರ್ ಕೇರ್ ಅಬೌಟ್ ಇಟ್ ಅಂತಲೂ ಮೆಸೇಜ್ ಬರ್ತಾ ಇದೆ. ಏನಪ್ಪ ಅಂತಂದರೆ ಇದು ಅವ್ರ ಹಿಡನ್ ಫೀಲಿಂಗ್ಸು. ಓಕೆ, ಯಾರಿಗಿದು ರೆಸನೇಟ್ ಆಗುತ್ತೋ ನೀವು ಅದನ್ನು ಕ್ಲೈಮ್ ಮಾಡ್ಕೋಬೋದು. ಸೊ ಇವ್ರು ಏನು ಹೇಳ್ತಾ ಇದ್ದಾರೆ, ನಿಮ್ಮ ಪರ್ಸನ್ ಅಥವಾ ನಿಮ್ಮ ವೈಫ್ ಅಥವಾ ನಿಮ್ಮ ಹಸ್ಬೆಂಡ್ ಅಥವಾ ನಿಮ್ಮ ಲವರ್ ಅಥವಾ ನಿಮ್ಮ ಕ್ರಶ್ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಅವ್ರಿಗೆ ಅವ್ರದ್ದೇ ಆದಂತಹ ಓನ್ ಚಾಯ್ಸಸ್ ಇದ್ದಾವೆ. ಓಕೆ, ಜೊತೆಗೆ ಅವ್ರದ್ದು ಲೈಫಲ್ಲಿ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇದ್ದಾವೆ. ಬಟ್ ಅವರ ಒಂದು ಎಕ್ಸ್ಪೆಕ್ಟೇಷನ್ಸನ್ನು ಅಥವಾ ಅವರ ಒಂದು ಚಾಯ್ಸಸ್ಸನ್ನು ನೀವು ಕೇರ್ ಮಾಡ್ತಾ ಇಲ್ಲ, ಅದ್ರ ಬಗ್ಗೆ ಬಹುಶಃ ಸಪೋರ್ಟ್ ಮಾಡ್ತಾ ಇಲ್ಲ. ಓಕೆ, ಇದು ಅವರಿಗೆ ಇಷ್ಟ ಆಗ್ತಾ ಇಲ್ಲ. ಈ ಒಂದು ಎನರ್ಜಿ ಅಂದರೆ ಅವ್ರಿಗೇನೋ ಆಸೆ ಇದೆ, ಎಲ್ಲೋ ಒಂದು ಕಡೆ ಜಾಬಿಗೆ ಹೋಗಬೇಕು ಅಥವಾ ಎಲ್ಲೋ ಒಂದು ಕಡೆ ಅವರ ಒಂದು ಟ್ಯಾಲೆಂಟನ್ನು ಶೋ ಮಾಡಬೇಕು ಅಂತ ಆಸೆ ಇರುತ್ತೆ. ಓಕೆ, ಸೊ ಅವ್ರಿಗೆ ಒಂದು ಸ್ಕಿಲ್ ಇದೆ, ಆ ಸ್ಕಿಲ್ಲನ್ನು ಗ್ರೋ ಮಾಡಬೇಕು, ಬೆಳೆಸ್ಬೇಕು, ಅಥವಾ ಅವ್ರಿಗೆ ಓನ್ ಬಿಸ್ನೆಸ್ಸನ್ನು ಕ್ರಿಯೇಟ್ ಮಾಡಬೇಕಂತ ಆಸೆ ಇರುತ್ತೆ. ಓಕೆ, ಸೊ ಇದನ್ನು ನೀವು ರೆಸ್ಪೆಕ್ಟ್ ಮಾಡ್ತಾ ಇಲ್ಲ, ಇದಕ್ಕೆ ನೀವು ಸಪೋರ್ಟ್ ಮಾಡ್ತಾ ಇಲ್ಲ. ಈ ಕಾರಣದಿಂದಾಗಿ ನೀವು ಅವ್ರನ್ನ ಕೇರ್ ಮಾಡ್ತಾ ಇಲ್ಲ ಅಂತ ಹೇಳಿಬಿಟ್ಟು ಅವ್ರು ನಿಮ್ಮಿಂದ ಬಿಟ್ಟು ಹೋಗಿರೋ ಒಂದು ಎನರ್ಜಿಲಿ ಕಾಣಿಸ್ತಾ ಇದೆ. ನೋಡಿ, ಇಲ್ಲಿ ಯಾರೇ ಆಗಿರಲಿ, ಹುಡುಗ ಆಗಿರಲಿ ಹುಡುಗಿ ಆಗಿರಲಿ, ನೀವು ಯಾರೇ ಆಗಿರಲಿ, ನಿಮ್ಮ ಲೈಫಲ್ಲಿ ನಿಮ್ಮ ಪಾರ್ಟ್ನರ್ ಅಂತ ಇದ್ದಾರೆ ಅಂತಂದಮೇಲೆ ನಿಮಗೆ ಹೇಗೆ ಓನ್ ಚಾಯ್ಸಸ್ ಇದೆ, ನಿಮಗೆ ಹೇಗೆ ಲೈಫಲ್ಲಿ ಎಕ್ಸ್ಪೆಕ್ಟೇಷನ್ಸ್ ಇದೆ, ಅದು ಸೇಮ್ ಅವ್ರಿಗೂ ಹಾಗೆ ಇರುತ್ತೆ. ಬಟ್ ಬೇರೆ ಬೇರೆ ವೇಯಲ್ಲಿರುತ್ತೆ, ಬೇರೆ ಬೇರೆ ದಾರಿಯಲ್ಲಿರುತ್ತೆ. ಸೊ ಅದನ್ನು ನೀವು ಅರ್ಥ ಮಾಡ್ಕೊಂಡು ಒಬ್ರಿಗೊಬ್ರಿಗೆ ಸಪೋರ್ಟ್ ಮಾಡಿದ್ರೆ ಮಾತ್ರ ಈ ಒಂದು ರಿಲೇಷನ್ಶಿಪ್ಪು ಬ್ಯಾಲೆನ್ಸಲ್ಲಿ ಹೋಗುತ್ತೆ, ಇಲ್ಲದಿದ್ರೆ ಆಗೋದಿಲ್ಲ. ಓಕೆನಾ? ಯಾಕಂದರೆ ನಿಮಗೆ ಗೊತ್ತು, ಇದು ಕಲಿಯುಗ ನಡೀತಾ ಇದೆ. ಅಂದರೆ ಆರ್ಥಿಕತೆ, ಹಣ, ಓಕೆ, ಸಂಪತ್ತು, ಸಮೃದ್ಧಿ, ಇದು ಬೇಕಾಗಿರೋ ಅಂಥದ್ದು, ನೀಡಿ ಇರೋವಂಥದ್ದು. ಓಕೆ, ಲೈಫ್ ಲೀಡ್ ಮಾಡೋಕ್ಕೆ ಬೇಕಾಗಿರೋಂತಹ ತುಂಬ ಮೇನ್ ಸೋರ್ಸ್ ಇದು. ಸೊ ಹೀಗಿದ್ದವಾಗ ಅಥವಾ ಅವ್ರದ್ದು ಎಲ್ಲ ಇದೆ, ದುಡ್ಡಿದೆ, ಸಮೃದ್ಧಿ ಇದೆ, ಸಂಪತ್ತಿದೆ, ಅವರಿಗೆ ನೇಮ್ ಫೇಮ್ ಗಳಿಸೋದು ಅನ್ನೋದೊಂದು ಆಸೆ ಇರ್ಬೋದು. ಓಕೆ, ನನ್ನ ಹೆಸರು ಎಲ್ಲೋ ಒಂದು ಕಡೆ ಪೇಪರಲ್ಲಿ ಬರೋದು, ಟಿ ವಿಯಲ್ಲಿ ಬರೋದು, ಇನ್ನೆಲ್ಲೋ ಕಾಣಬೇಕು ಅನ್ನೋದು ಅವ್ರಿಗೆ ಆಸೆ ಇರುತ್ತೆ. ಅಥವಾ ಟಿ ವಿ ಶೋ ಅಲ್ಲಿ ಅವ್ರಿಗೆ ಪಾರ್ಟಿಸಿಪೇಟ್ ಮಾಡಬೇಕಂತ ಆಸೆ ಇರುತ್ತೆ, ಅಥವಾ ಇನ್ಯಾವುದೋ ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಂತ ಇರುತ್ತೆ. ಸೊ ಅಂಥದಕ್ಕೆ ನೀವು ಅವ್ರು ಟೈಮ್ ಕೊಡೋಕೆ ರೆಡಿ ಇದ್ದಾರೆ ಅಂತಂದವಾಗ ನೀವು ಅವರಿಗೆ ಸಪೋರ್ಟ್ ಮಾಡಬೇಕು. ಅಥವಾ ಆ ಥರ ಆಸೆಗಳು ನಿಮಗಿದ್ದಾಗ ಅವ್ರು ನಿಮಗೆ ಸಪೋರ್ಟ್ ಮಾಡಬೇಕು. ಸೊ ಒಬ್ರಿಗೊಬ್ರು ಈ ಸಪೋರ್ಟ್ ಮಾಡ್ಕೊಂಡು ಹೋದರೆ ಮಾತ್ರ ಅದನ್ನು ಲವ್ ಅಂತ ಕರಿಬೋದು, ಅದನ್ನು ರೆಸ್ಪೆಕ್ಟ್ ಅಂತ ಕರಿಬೋದು, ಅದನ್ನು ಹಾರ್ಮೋನಿ ಅಂತ ಕರಿಬೋದು. ಅದು ಬಿಟ್ಟು ಬೇಡ, ನೀನು ಅದನ್ನು ಮಾಡಬೇಡ, ಇದನ್ನು ಮಾಡಬೇಡ, ಅಲ್ಲೋಗ್ಬೇಡ, ಇಲ್ಲೋಗ್ಬೇಡ, ಇದು ಆಗತ್ತೆ ಏನೈತೆ ನಿನಗೆ, ಈ ಥರ ಎಲ್ಲ ಕೇಳಬಾರ್ದು. ಯಾಕಂದರೆ ನಿಮಗೆ ಒಂದು ಲೈಫ್ ಪರ್ಪಸ್ ಇದೆ, ಸೋಲ್ ಪರ್ಪಸ್ ಇದೆ ಅಂತಂದಮೇಲೆ ನಿಮ್ಮ ಪಾರ್ಟ್ನರ್ಗೂ ಕೂಡ ಲೈಫ್ ಪರ್ಪಸ್ ಇದೆ, ಸೋಲ್ ಪರ್ಪಸ್ ಇದೆ. ಸೊ ಅವ್ರಿಗೂ ಅಷ್ಟೇ ರೆಸ್ಪೆಕ್ಟ್ ಕೊಟ್ಟು ಲೈಫನ್ನು ಲೀಡ್ ಮಾಡಬೇಕು. ಅವಾಗೇ ಇದನ್ನ ಬ್ಯಾಲೆನ್ಸ್ ಅನ್ನೋದು, ಅವಾಗೇ ಇದನ್ನೇನಂತೀವಿ, ಎರಡು ಗಾಲಿ ಇರುವಂತಹ ಗಾಡಿ ಅದು ಸಾಕ್ತಾ ಹೋಗುತ್ತೆ ಸರಿಯಾಗಿ. ಇಲ್ದಿದ್ರೆ ಏನಾಗುತ್ತೆ, ಅಂಕುಡೊಂಕಾಗಿ ಬಿದ್ದೋಗುತ್ತೆ. ಓಕೆ, ಲೈಫು ಅಲ್ಲಿಗೆ ಎಂಡ್ ಆಗಿಬಿಡುತ್ತೆ ನಿಮ್ಮದು ರಿಲೇಷನ್ಶಿಪ್ಪು. ಸೊ ಅದಕ್ಕೆ ಯಾವಾಗಲೇ ಆಗಲಿ, ಇಲ್ಲಿ ಮ್ಯಾರೇಜ್ ಆಗದೇ ಇರೋರಾಗಿರ್ಬೋದು, ಮ್ಯಾರೇಜ್ ಆಗಿರೋರಾಗಿರ್ಬೋದು, ಸೊ ನಿಮ್ಮ ಲೈಫಲ್ಲಿ ನಡೀತಾ ಇರೋವಂತಹ ಒಂದು ಎನರ್ಜಿ ಏನಿದೆ ಅದನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದು ಇಂಪಾರ್ಟೆಂಟ್. ಇಬ್ಬರು ಒಬ್ರಿಗೊಬ್ರು ರೆಸ್ಪೆಕ್ಟ್ ಮಾಡಬೇಕು, ಇಬ್ಬರು ಒಬ್ರಿಗೊಬ್ರು ಸಮವಾಗಿ ಪ್ರೀತಿನ ಹಂಚಬೇಕು, ಸಮವಾಗಿ ಪ್ರೀತಿನ ಪಡ್ಕೋಬೇಕು, ಸಮವಾಗಿ ಪ್ರೀತಿನ ರೆಸ್ಪೆಕ್ಟನ್ನು ಕೊಡಬೇಕು, ಸಮವಾಗಿ ಪ್ರೀತಿ ಮತ್ತು ರೆಸ್ಪೆಕ್ಟನ್ನು ರಿಸೀವ್ ಮಾಡ್ಕೋಬೇಕು. ಓಕೆ, ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಂಡು ಹೋಗಬೇಕು. ಓಕೆ, ಯುವರ್ ಲವ್ ಈಸ್ ಸೋ ಟ್ರೂ ಆ್ಯಂಡ್ ಪ್ಯೂರ್, ಐ ಡೋಂಟ್ ಡಿಸರ್ವ್ ಇಟ್ ಅಂತಲೂ ಮೆಸೇಜ್ ಬರ್ತಾಯಿದೆ. ಸೊ ಇಲ್ಲಿ ಎಲ್ಲೋ ಒಂದು ಕಡೆ ಓಕೆ, ಈ ಒಂದು ಎನರ್ಜಿ ಯಾರಿಗೆ ರೆಸನೇಟ್ ಆಗುತ್ತೆ ನೋಡಿ. ನಿಮ್ಮ ಲವ್ ಟ್ರೂ ಇದೆ, ಸತ್ಯ ಇದೆ, ಪ್ಯೂರ್ ಇದೆ. ಬಟ್ ಆ ಒಂದು ಲವ್ ಎನರ್ಜಿಯನ್ನು ರಿಸೀವ್ ಮಾಡ್ಕೊಳ್ಳೋಕ್ಕೆ ನಾನು ಡಿಸರ್ವ್ ಪರ್ಸನ್ ಅಲ್ಲ. ಬಹುಶಃ ಅವರು ಫೇಕ್ ಪರ್ಸನ್ ಇರ್ಬೋದು. ಓಕೆ, ಸೊ ಅಥವಾ ಅವ್ರು ನಿಮಗೆ ಹೆಚ್ಚು ಜಸ್ಟಿಸನ್ನು ಕೊಟ್ಟಿಲ್ಲ ಇರ್ಬೋದು, ನಿಮ್ಮ ಹತ್ರ ಸುಳ್ಳು ಹೇಳಿರ್ಬೋದು, ಅಥವಾ ಮೋಸ ಮಾಡಿರ್ಬೋದು. ಓಕೆ, ಸೊ ಅವರಿಗವರು ಅಷ್ಟು ಒಳ್ಳೆ ವ್ಯಕ್ತಿ ಅಲ್ಲ ಅಂತ. ಈಗ ಸಾಮಾನ್ಯವಾಗಿ ನಿಮಗೆ ನಿಮ್ಮ ವ್ಯಕ್ತಿತ್ವ ಹೇಗಿರುತ್ತೆ, ನೀವೆಷ್ಟು ಪ್ರಮಾಣದಲ್ಲಿ ಒಳ್ಳೆಯವರು, ನೀವೆಷ್ಟು ಪ್ರಮಾಣದಲ್ಲಿ ಕೆಟ್ಟವರು ಅನ್ನೋದು ನಿಮಗೆ ಗೊತ್ತಿರುತ್ತಲ್ಲ, ಹಾಗೆ ಆ ಪರ್ಸನ್ಗೂ ಗೊತ್ತಿದೆ. ಸೊ ಅವರಿಗೆ ಏನಾಗಿದೆ, ನಿಮ್ಮ ಬಗ್ಗೆ ಚೆನ್ನಾಗಿ ಗೊತ್ತಿರೋದ್ರಿಂದ ನಿಮ್ಮಂತಹ ಟ್ರೂ ಲವ್ ಮಾಡುವಂತಹ, ಪ್ಯೂರ್ ಲವ್ ಮಾಡುವಂತಹ ಪ್ಯೂರ್ಸವರಿಗೆ ಹರ್ಟ್ ಮಾಡಬಾರ್ದು. ಸೊ ಆ ಕಾರಣದಿಂದನೂ ಅವ್ರು ನಿಮ್ಮನ್ನು ಬಿಟ್ಟು ಹೋಗಿರೋ ಒಂದು ಎನರ್ಜಿ ನನಗಿಲ್ಲಿ ಕಾಣಿಸ್ತಾ ಇದೆ. ಸೊ ಇದು ಅವರ ಹಿಡನ್ ಫೀಲಿಂಗ್ ಕೂಡ. ಅಥವಾ ನಿಮಗೇನೋ ಕಾರಣ ಹೇಳಿಲ್ಲ ಅಂತ ಅಂದಾಗ, ಅವ್ರು ನಿಮಗೆ ಕಾರಣ ಏನು ಅಂತ ಹೇಳಿಲ್ಲ ಅಂತಂದಾಗ ಅವ್ರದ್ದು ನಿಜವಾದ ಕಾರಣ ಅಂತ ಏನು ಅಂತ ಅಂದರೆ, ನೀವು ಪ್ಯೂರ್ ಲವ್ ಮಾಡುವಂತಹ ವ್ಯಕ್ತಿ, ಆ ಒಂದು ಪ್ರೀತಿಯನ್ನು ಪಡ್ಕೊಳ್ಳೋಕ್ಕೆ ನಾನು ಸರಿಯಾದ ವ್ಯಕ್ತಿ ಅಲ್ಲ ಅನ್ನೋದು ಅವರ ಒಂದು ಮನದಾಳದ ಮತ್ತು ಮುಚ್ಚಿಟ್ಟಿರೋ ಅಂತಹ ಭಾವ. ಓಕೆ, ಐ ಆಮ್ ನೌ ಫೋಕಸ್ಡ್ ಆನ್ ಸಮ್ ಸೀರಿಯಸ್ ಇಶ್ಯೂಸ್
ನೀಡ್ ಯುವರ್ ಸಪೋರ್ಟ್ ನಾಟ್ ಫೈಟ್ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮಗೆ ನಿಮ್ಮ ಪರ್ಸನ್ ಏನು ಇನ್ನೊಂದು ಹಿಡನ್ ಫೀಲಿಂಗ್ಸ್ ಏನು ಬಂದಿದೆ ಅಂತಂದರೆ, ಅವರು ಕೆಲವೊಂದು ಸೀರಿಯಸ್ ಇಶ್ಯೂಸಲ್ಲಿ ಸಿಕ್ಕಾಕ್ಕೊಂಡಿದ್ದಾರೆ. ಆ ಸೀರಿಯಸ್ ಇಶ್ಯೂಸನ್ನು ಹೇಗೆ ಸಾಲ್ವ್ ಮಾಡಬೇಕು ಅನ್ನೋ ಕಡೆಗೆ ಗಮನ ಕೊಡ್ತಾ ಇದ್ದಾರೆ, ತುಂಬ ಫೋಕಸ್ ಮಾಡ್ತಾ ಇದ್ದಾರೆ. ಬಟ್ ಈ ಒಂದು ಟೈಮಲ್ಲಿ ನೀವು ಪದೇ ಪದೇ ಸಣ್ಣ ಪುಟ್ಟ ವಿಚಾರಕ್ಕೆ ಜಗಳ ಮಾಡ್ತಾ ಇದ್ದೀರಿ. ಈ ಕಾರಣದಿಂದ ಅವರಿಗೆ ಹರ್ಟ್ ಆಗ್ತಾ ಇದೆ. ಸೊ ಅವ್ರು ಬಯಸ್ತಾ ಇರೋದು ಇಂಥ ಒಂದು ಸಮಯದಲ್ಲಿ ನಿಮ್ಮ ಸಪೋರ್ಟ್ ಅಗತ್ಯ ಹೊರತು ಫೈಟ್ ಅಲ್ಲ. ದಯಮಾಡಿ ಫೈಟ್ ಮಾಡಬೇಡಿ ಅಂತಲೂ ಗೈಡೆನ್ಸ್ ಇದೆ. ಅಥವಾ ಅವ್ರು ನಿಮಗೆ ಹೇಳಿಲ್ಲ ಅಂತಂದರೆ ಇದು ಅವರ, ಈಗ ನೀವು ಕೇಳ್ತಾ ಇರ್ಬೋದು ಏನು ಸಮಸ್ಯೆ ಇದೆ, ಏನಾದ್ರು ಹೇಳಿದ್ರೆ ತಾನೇ ನಾವು ಸಾಲ್ವ್ ಮಾಡೋದು, ಏನು ಹೇಳಿದೆ ಏನು ಮುಚ್ಚಿಟ್ಕೊಳ್ತಾ ಕೂತ್ಕೊಂಡ್ರೆ ಹೇಗೆ ಸಾಲ್ವ್ ಮಾಡೋದು, ಓಕೆ, ಏನಾದರೂ ಹೇಳಿದ್ರೆ ತಾನೇ ಸಾಲ್ವ್ ಮಾಡೋದು ಅಂತ ನೀವು ಕೇಳ್ತಾ ಇರ್ತೀರ. ಬಟ್ ಅವ್ರು ಹೇಳ್ತಾ ಇರಲ್ಲ. ಬಿಕಾಸ್ ಅವ್ರು ಯಾಕೆ ಹೇಳ್ತಾ ಇಲ್ಲ ಅಂದರೆ, ಎಲ್ಲಿ ನೀವು ಟೆನ್ಷನ್ ಆಗ್ತಿರೋ, ಎಲ್ಲಿ ಈ ಒಂದು ಆ ಸೀರಿಯಸ್ ಇಶ್ಯೂಸು ಎಲ್ಲಿ ನಿಮ್ಮ ಮೇಲೆ, ನಿಮ್ಮ ರಿಲೇಷನ್ಶಿಪ್ ಮೇಲೆ ಪ್ರಭಾವ ಬೀರುತ್ತೋ ಅನ್ನೋ ಕಾರಣಕ್ಕೆ ಅವರು ಹೇಳ್ತಿಲ್ಲ ಇರ್ಬೋದು. ಇದು ಒಂದು ಅವ್ರದ್ದು ಹಿಡನ್ ಫೀಲಿಂಗ್ಸು. ಆ್ಯಂಡ್ ಇಲ್ಲಿ ಕೆಲವ್ರದ್ದು ಏನಾಗ್ತಾ ಇದೆ ಅಂತಂದರೆ, ಬ್ರೇಕಪ್ ಆಲ್ರೆಡಿ ಆಗಿರ್ಬೋದು. ಓಕೆ, ಹಾರ್ಟ್ ಬ್ರೇಕ್ ಆಗಿದೆ, ಅಂದರೆ ಹೃದಯಾಘಾತ ಆಗಿದೆ, ನಿಮಗೆ ತುಂಬ ನೋವಾಗಿದೆ. ಓಕೆ, ಸೆಪ್ರೇಷನ್ ಆಗಿರ್ಬೋದು, ಅಥವಾ ನೀವಿಬ್ಬರು ಒಬ್ರಿಗೊಬ್ರಿಗೆ ಲಾಸ್ ಕಳ್ಕೊಂಡಿರ್ಬೋದು. ಓಕೆ, ಓಕೆ, ಅಥವಾ ನಿಮ್ಮ ಪರ್ಸನ್ನು ನಿಮಗೆ ಮೋಸ ಮಾಡಿರ್ಬೋದು, ಸುಳ್ಳು ಹೇಳಿರ್ಬೋದು, ಅಥವಾ ಸಡನ್ನಾಗಿ ಶಾಕಿಂಗ್ ಅಟ್ಯಾಕ್ ನಿಮ್ಗಾಗಿರ್ಬೋದು. ಬಹುಶಃ ಅವರು ನಿಮಗೆ ಮದುವೆ ಆಗಿಲ್ಲ ಅಂತ ಹೇಳಿಬಿಟ್ಟು ಮದುವೆ ಆಗಿರ್ಬೋದು. ಓಕೆ, ಸೊ ನಿಮ್ಮ ಜೊತೆಗೆ ರಿಲೇಷನ್ಶಿಪ್ಪಲ್ಲಿ ಬಂದಿರ್ಬೋದು, ಥರ್ಡ್ ಪಾರ್ಟಿ ಸಿಚುವೇಶನ್ ಆಗಿರ್ಬೋದು. ಓಕೆ, ಅಥವಾ ನಿಮ್ಮ ಜೊತೆಗೂ ಇದ್ದು ಇನ್ನೊಬ್ಬ ಮದುವೆ ಆಗಿಲ್ಲ ಅಂದ್ರೂ ಕೂಡ ಆ ವ್ಯಕ್ತಿ ಸಿಂಗಲ್ ಇದ್ದಿರ್ಬೋದು, ನಿಮ್ಮ ಜೊತೆಗೂ ರಿಲೇಷನ್ಶಿಪ್ಪಲ್ಲಿ ಇದ್ದು ಇನ್ನೊಂದು ಹುಡುಗಿ ಜೊತೆಗೂ ರಿಲೇಷನ್ಶಿಪ್ಪಲ್ಲಿ ಇದ್ದಿರ್ಬೋದು. ಈ ಥರದ್ದು. ಆ್ಯಂಡ್ ಆಲ್ಸೋ ಸೇಮ್ ಹುಡುಗಿ ಇದ್ದರೆ ಆ ಹುಡುಗಿ ನಿಮ್ಮ ಜೊತೆಗೂ ರಿಲೇಷನ್ಶಿಪ್ಪಲ್ಲಿ ಇದ್ದು ಇನ್ನೊಬ್ಬ ಹುಡುಗನ ಜೊತೆಗೂ ರಿಲೇಷನ್ಶಿಪ್ಪಲ್ಲಿ ಇದ್ದಿರ್ಬೋದು. ಇದು ನಿಮಗೆ ಸಡನ್ನಾಗಿ ಗೊತ್ತಾಗಿರ್ತಕ್ಕಂಥ ಶಾಕಿಂಗ್ ನ್ಯೂಸು. ಇದು ಕೂಡ ಶಾಕಿಂಗ್ ಅಟ್ಯಾಕ್ ಆಗಿರ್ಬೋದು ನಿಮಗೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಬಂದು ಡ್ರ್ಯಾಗನ್ ಫ್ಲೈ. ಸೊ ಇಲ್ಲಿ ಕೆಲವ್ರ ಲೈಫಲ್ಲಿ ಎನ್ಲೈಟ್ಮೆಂಟ್ ಎನರ್ಜಿ ಬರ್ತಾ ಇದೆ, ಲೈಟ್ ಹಾರ್ಟೆಡ್ ಬರ್ತಾ ಇದೆ. ನಿಮ್ಮ ಕೆಲವರಲ್ಲಿ ಹೊಸ ಪ್ರೀತಿ ಬೆಳಗ್ತಾ ಇರೋದು ಕಾಣಿಸ್ತಾ ಇದೆ. ಆ್ಯಂಡ್ ನಿಮ್ಮ ಲೈಫಲ್ಲಿ ಬಂದಿರತಕ್ಕಂಥ ಆ ವ್ಯಕ್ತಿಯನ್ನು ತುಂಬ ಹೃದಯದಿಂದ ಅಡಾಪ್ಟ್ ಮಾಡ್ಕೊಂಡಿದ್ದೀರಿ, ಆ ಒಂದು ಎನರ್ಜಿನ ಅಡಾಪ್ಟ್ ಮಾಡ್ಕೊಂಡಿರ್ಬೋದು. ಓಕೆ, ಆ್ಯಂಡ್ ನಿಮ್ಮ ಲೈಫಲ್ಲಿ ಒಂದು ಚೇಂಜ್ ಬಂದಿರ್ಬೋದು, ಅಥವಾ ಒಂದು ಚೇಂಜನ್ನು ನೀವು ಬಯಸ್ತಾ ಇರ್ಬೋದು. ಅಥವಾ ಇಲ್ಲಿ ಹಾರ್ಟ್ ಬ್ರೋಕನ್ ಆಗಿದ್ದರೆ ನೀವು ಯಾರನ್ನ ಕಳ್ಕೊಂಡಿದ್ದೀರಿ, ಆ ಹುಡುಗನ ಬಗ್ಗೆ ಅಥವಾ ಹುಡುಗಿ ಬಗ್ಗೆ, ಅಥವಾ ಹಸ್ಬೆಂಡ್ ಆ್ಯಂಡ್ ವೈಫ್ ಏನು ಡಿವೋರ್ಸ್ ಆಗಿರ್ಬೋದು. ಓಕೆ, ನೀವು ಅವ್ರನ್ನ ಕಳ್ಕೊಂಡಿದ್ದಕ್ಕೆ ನೀವು ಆಮೇಲೆ ನಿಮ್ಮ ಲೈಫನ್ನು, ನಿಮ್ಮ ಹಾರ್ಟನ್ನು ನೀವು ಹೀಲ್ ಮಾಡ್ಕೊಂಡಿರೋಂತಹ ಒಂದು ಎನರ್ಜಿ. ಎಲ್ಲಿ ಒಂದು ನೋವಿತ್ತು ಆ ಹೃದಯಕ್ಕೆ ನೀವು ಹೀಲಿಂಗ್ ಕೊಟ್ಟಿದ್ದೀರಿ, ಉಪಚಾರ ಕೊಟ್ಟಿದ್ದೀರಿ. ಸೊ ಈಗ ಆಲ್ರೆಡಿ ಆಗೋಗಿರೋ ಒಂದು ಎನರ್ಜಿನ ಅಡಾಪ್ಟ್ ಮಾಡ್ಕೊಂಡಿದ್ದೀರಾ ಅಂದರೆ ಓಕೆ, ಅದು ಆಗೋಗಿದೆ ಅನ್ನೋದನ್ನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀರಿ. ಆ್ಯಂಡ್ ನೀವು ಒಂದು ಹೊಸ ಚೇಂಜನ್ನು ಫೈಂಡ್ ಔಟ್ ಮಾಡಿದ್ದೀರಿ. ಓಕೆ, ಥಿಂಗ್ಸ್ ಬರೋ ಅಂತಹ ಎನರ್ಜಿನ ರಿಸೀವ್ ಮಾಡ್ಕೊಂಡಿದ್ದೀರಿ. ಓಕೆ, ನಿಮ್ಮ ಲೈಫಲ್ಲಿ ಬಂದಿರತಕ್ಕಂಥ ಹೀಲಿಂಗ್ ಎನರ್ಜಿಯನ್ನು, ಲೈಟ್ ಎನರ್ಜಿಯನ್ನು, ಆ ಒಂದು ಕೆಲವೊಂದು ಬ್ಯೂಟಿಫುಲ್ ಥಿಂಗ್ಸನ್ನು ನಿಮ್ಮ ಲೈಫಲ್ಲಿ ಕರ್ಕೊಂಡು ಬಂದಿದ್ದೀರಿ ನೀವು ಖುದ್ದು. ಆ್ಯಂಡ್ ಬಂದಿರೋ ಎನರ್ಜಿನ ನೀವು ರಿಸೀವ್ ಮಾಡ್ಕೊಂಡಿರೋದು ಕಾಣಿಸ್ತಾ ಇದೆ. ಆ್ಯಂಡ್ ಇಲ್ಲಿ ಯಾರು ಸಿಂಗಲ್ಸ್ ಇದ್ದೀರಿ, ನಿಮ್ಮ ಲೈಫಲ್ಲಿ ಒಂದು ಹೊಸ ಚೇಂಜಸ್ ಬರ್ತಾ ಇದೆ. ನೀವು ಕೂಡ ಸರ್ಚ್ ಮಾಡ್ತಾ ಇರ್ಬೋದು ಸೋಲ್ಮೇಟನ್ನು. ಸೊ ಅವರು ನಿಮ್ಮ ಲೈಫಲ್ಲಿ ಬರೋದು. ಓಕೆ, ಅವರನ್ನು ನೀವು ಗುರ್ತು ಹಿಡಿಯೋದು, ಅಥವಾ ಅವರು ನಿಮ್ಮನ್ನೇ ಗುರ್ತು ಹಿಡಿಯೋದು. ಸೊ ನಿಮ್ಮಿಬ್ಬರ ನಡುವೆ ಒಂದು ನೀವು ರಿಲೇಷನ್ಶಿಪ್ ಬಾಂಡಿಂಗ್ ಬೆಸೆಯುವಂತಹ ಒಂದು ಚಾನ್ಸಸ್ ಕಾಣಿಸ್ತಾ ಇದೆ. ಆ್ಯಂಡ್ ಯಾರಿಗಿಲ್ಲಿ ಹಾರ್ಟ್ ಬ್ರೋಕನ್ ಆಗಿತ್ತು ಅಥವಾ ಡಿವೋರ್ಸ್ ಆಗಿತ್ತು, ಸೊ ನೀವು ಬೌಂಡ್ರೀಸನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದೀರಿ ಬಿಕಾಸ್ ಆಫ್ ನಿಮಗೆ ಆಗಿರ್ತಕ್ಕಂತಹ ನೋವಿಂದ. ಓಕೆ, ಹಾಗೆಯೇ ಈಗ ಕಾಲು ಮೆಸೇಜ್ ಮಾಡ್ತಾ ಇಲ್ಲ, ಅವಾಯ್ಡ್ ಮಾಡ್ತಾ ಇದ್ದೀರಿ. ಓಕೆ, ಹಾಗಾಗಿ ಕನ್ವರ್ಜೇಷನ್ ನಡೀತಾ ಇಲ್ಲ. ಓಕೆ, ಹಾಗೆಯೇ ಈಗ ಈ ಒಂದು ಸಿಚುವೇಷನಲ್ಲಿ ನಿಮ್ಮನ್ನು ಡೀಲ್ ಮಾಡೋಕ್ಕಾಗ್ತಾ ಇಲ್ಲ ಅನ್ನೋದು ನಿಮ್ಮ ಪರ್ಸನ್ ಅಥವಾ ನಿಮ್ಮ ಒಂದು ಎನರ್ಜಿಯಲ್ಲಿ ಇರೋದು ಕಾಣಿಸ್ತಾ ಇದೆ. ಹಾಗೆ ಸ್ಟಿಲ್ ಅಪ್ಸೆಟ್ ಆಗಿದ್ದೀರಾ ನೀವು, ಅಥವಾ ನಿಮ್ಮ ಪರ್ಸನ್ನು ಸ್ಟಿಲ್ ಅಪ್ಸೆಟ್ಟಲ್ಲಿ ಇರೋದು ಕಾಣಿಸ್ತಾ ಇದೆ. ಸೊ ಸದ್ಯಕ್ಕೆ ಯಾವುದೇ ಕಮ್ಯುನಿಕೇಷನ್ ನಡೀತಾ ಇಲ್ಲ, ಮೆಸೇಜಸ್ ನಡೀತಾ ಇಲ್ಲ. ಓಕೆ, ಸದ್ಯಕ್ಕೆ ಬೌಂಡ್ರಿ ಹಾಕ್ಕೊಂಡು ನಿಮ್ಮ ಪಾಡಿಗೆ ನೀವಿರೋದು ಇಲ್ಲಿ ಕಾಣಿಸ್ತಾ ಇದೆ. ಜೊತೆಗೆ ನೀವೆಷ್ಟೇ ದೂರ ಆಗಿದ್ದರೂ ಕೂಡ ಅವ್ರು ಏನು ಮಾಡ್ತಾಯಿದ್ದಾರೆ ಅಥವಾ ನೀವೇನು ಮಾಡ್ತಾಯಿದ್ದೀರ ಅಂತ ಪರಸ್ಪರರು ನೋಡ್ತಾ ಇರೋದು ಕಾಣಿಸ್ತಾ ಇದೆ. ಓಕೆ, ನಿಮ್ಮನ್ನು ಅವ್ರು ನೋಡ್ತಾ ಇರ್ಬೋದು ಬೇರೆ ಎಲ್ಲಾದರೂ, ಅಥವಾ ಬೇರೆ ಯಾವುದಾದ್ರು ಸೈಟಲ್ಲಾಗಿರ್ಬೋದು, ಅಥವಾ ನೀವೆಲ್ಲಾದರೂ ಬೇರೆ ಎಲ್ಲರೂ ಸೈಟಲ್ಲಿ ನೋಡಿರ್ಬೋದು, ಅಥವಾ ನಿಮ್ಮ ಬಗ್ಗೆ ಬೇರೆಯವರಿಂದ ಅವರು ತಿಳ್ಕೊಳ್ತಾ ಇರ್ಬೋದು. ಓಕೆ, ನಿಮ್ಮನ್ನು ಅವರು ನೀವು ದೂರ ಹೋಗಿದ್ರು ಕೂಡ ಅವ್ರು ನಿಮ್ಮನ್ನು ಗಮನಿಸ್ತಾ ಇದ್ದಾರೆ. ಬಹುಶಃ ಫೇಸ್ಬುಕ್ಕಲ್ಲಾಗಿರ್ಬೋದು, ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು, ಟ್ವಿಟರ್ ಆಗಿರ್ಬೋದು,
ನೀವು ಎಲ್ಲೆಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಐ ಡಿ ಇದೆಯೋ, ಸೊ ಅಲ್ಲಲ್ಲಿ ಅವರು ನಿಮ್ಮನ್ನು ಸ್ಟಾಕ್ ಮಾಡ್ತಾ ಇರ್ಬೋದು, ನೀವು ಅವ್ರನ್ನ ಬ್ಲಾಕ್ ಮಾಡಿರ್ಬೋದು ಅಥವಾ ಅವ್ರು ನಿಮ್ಮನ್ನು ಬ್ಲಾಕ್ ಮಾಡಿರ್ಬೋದು. ಸೊ ನಿಮ್ಮ ಐ ಡಿನ ಬೇರೆ ಒಂದು ಫೇಕ್ ಐ ಡಿಯಲ್ಲಿ ಅಥವಾ ಅವರ ಫ್ರೆಂಡ್ಸ್ ಮುಖೇನ ನಿಮ್ಮನ್ನು ಸ್ಟಾಕ್ ಮಾಡ್ತಾ ಇರೋದು ಕಾಣಿಸ್ತಾ ಇದೆ. ಆ್ಯಂಡ್ ಕೆಲವರ ಲೈಫಲ್ಲಿ ಹ್ಯಾಪಿನೆಸ್ ಬರ್ತಾ ಇದೆ, ಜಾಯ್ನೆಸ್ ಬರ್ತಾ ಇದೆ, ಅಥವಾ ಇಲ್ಲಿ ಕೆಲವರು ಹ್ಯಾಪಿನೆಸ್ ಎನರ್ಜಿಲಿ ನೀವು ಇದ್ದಿರ್ಬೋದು, ಏನು ನ್ಯೂಲಿ ಕಪಲ್ ಮ್ಯಾರಿಡ್ ಆಗಿರ್ಬೋದು. ಓಕೆ, ಸೊ ಒಂದು ಹನಿಮೂನ್ ಎನರ್ಜಿಯಲ್ಲಿ, ಹನಿಮೂನ್ ಫೇಸಲ್ಲಿ ನೀವು ಇದ್ದಿರ್ಬೋದು. ಹನಿಮೂನಿಗೋಸ್ಕರ ನೀವು ಔಟ್ ಆಫ್ ಕಂಟ್ರಿ ಅಥವಾ ಔಟ್ ಆಫ್ ಸ್ಟೇಟ್ ಎಲ್ಲೋ ಒಂದು ಕಡೆ ಹೋಗಿರೋದು ಕಾಣಿಸ್ತಾ ಇದೆ. ಓಕೆ, ಎಂಜಾಯ್ ಮಾಡ್ತಾ ಇದ್ದೀರಿ ನಿಮ್ಮ ಒಂದು ರಿಲೇಷನ್ಶಿಪ್ ಎನರ್ಜಿನ. ಓಕೆ, ಅಥವಾ ನೀವು ಮ್ಯಾರಿಡ್ ಆಗಿ ತುಂಬ ಟೈಮೇ ಆಗಿರ್ಬೋದು. ಓಕೆ, ಸುಮಾರು ವರ್ಷಗಳೇ ಆಗಿರ್ಬೋದು, ಮಕ್ಕಳು ಮರಿ ಅಂತ ಆಗಿರ್ಬೋದು, ವಯಸ್ಸು ಆಗಿರ್ಬೋದು. ಈಗ ನೀವು ಹನಿಮೂನ್ ಜರ್ನಿಯನ್ನು ಶುರು ಮಾಡಿರುವಂತಹ ಒಂದು ಎನರ್ಜೀಸ್ ಕೂಡ ನನಗಿಲ್ಲಿ ಕಾಣಿಸ್ತಾ ಇದೆ. ಹಾಗೆಯೇ ಇಲ್ಲಿ ಈಗ ಒಂದು ಎನರ್ಜಿ ಏನು ಬರ್ತಾ ಇದೆ, ಅಥವಾ ಇಲ್ಲಿ ಯಾರು ಕ್ರಶ್ ಇರ್ಬೋದು, ನೀವು ನಿಮ್ಮ ಕ್ರಶ್ ಬಗ್ಗೆ ನೋಡ್ತಾ ಇದ್ದರೆ ನಿಮಗೆ ಅಥವಾ ನಿಮ್ಮ ಕ್ರಶ್ಗೆ ಅಥವಾ ನಿಮ್ಮ ಮೇಲೆ ಇರುವಂತಹ ಕ್ರಶ್ ಯಾರಿದ್ದಾರೆ ಅವರ ಎನರ್ಜೀಸ್ ಹೇಗಿದೆ ಅಂದರೆ, ಈ ಒಂದು ರಿಲೇಷನ್ಶಿಪ್ಪು ಎಲ್ಲಿ ಕೈ ಬಿಟ್ಟು ಹೋಗುತ್ತೋ, ಎಲ್ಲಿ ನೀವು ಬಿಟ್ಟು ಹೋಗ್ತೀರೋ ಅನ್ನೋ ಭಯ ಕಾಡ್ತಾ ಇರೋದು ಕಾಣಿಸ್ತಾ ಇದೆ. ನೀವು ಅವರನ್ನು ಚೇಸ್ ಮಾಡ್ತಾ ಇರ್ಬೋದು ಅಥವಾ ಅವರು ನಿಮ್ಮನ್ನು ಚೇಸ್ ಮಾಡ್ತಾ ಇರೋದು ಕಾಣಿಸ್ತಾ ಇದೆ. ಜೊತೆಗೆ ಇಲ್ಲಿ ಟ್ವಿನ್ ಫ್ಲೇಮ್ ಜರ್ನಿನೂ ಇರ್ಬೋದು. ಸೊ ರನ್ನರ್ ಆ್ಯಂಡ್ ಚೇಜರ್ ಎನರ್ಜಿಯಲ್ಲಿ ನೀವು ಇದ್ದಿರಬಹುದು. ಓಕೆ, ಸೊ ಹಾಗಾಗಿ ನೀವು ಅವ್ರನ್ನ ಚೇಸ್ ಮಾಡೋದು, ಅವ್ರು ನಿಮ್ಮಿಂದ ರನ್ನರ್ ಆಗಿಬಿಟ್ಟು ಅವ್ರು ಓಡೋಗ್ತಾ ಇರೋದು, ಅಥವಾ ನೀವು ರನ್ನರ್ ಆಗಿಬಿಟ್ಟು ಓಡೋಗ್ತಾ ಇರೋದು, ನಿಮ್ಮ ಟ್ವಿನ್ ನಿಮ್ಮನ್ನ ಚೇಸ್ ಮಾಡ್ತಾ ಇರ್ಬೋದು. ಅಥವಾ ಇಲ್ಲಿ ನಾರ್ಮಲ್ ಆಗಿ ಕಾರ್ಮಿಕ್ ಸೋಲ್ಮೇಟ್ ಆಗಿರ್ಬೋದು ಅಥವಾ ಸೋಲ್ಮೇಟ್ ಆಗಿರ್ಬೋದು. ಸೊ ನಿಮ್ಮ ಒಳಗಿರುವಂತಹ ಎನರ್ಜೀಸ್ ಏನಪ್ಪ ಅಂದರೆ, ಎಲ್ಲಿ ನೀವು ಪ್ರೀತಿಸ್ತಾ ಇರೋವಂಥ ವ್ಯಕ್ತಿ ನಿಮ್ಮನ್ನು ಕೈ ಬಿಟ್ಟು ಹೋಗ್ಬಿಡ್ತಾರೋ, ಎಲ್ಲಿ ಬಿಟ್ಟು ಹೋಗ್ಬಿಡ್ತಾರೋ, ಎಲ್ಲಿ ರಿಲೇಷನ್ಶಿಪ್ ಕಟ್ಟಾಗ್ಬಿಡುತ್ತೋ, ಎಲ್ಲಿ ಯಾರಿಂದ ನಮ್ಮಿಬ್ಬರನ್ನ ದೂರ ಮಾಡಿಬಿಡ್ತಾರೋ ಅನ್ನೋ ಭಯ ನಿಮ್ಮನ್ನು ಯಾವಾಗಲೂ ಕಾಡ್ತಾ ಇರುತ್ತೆ. ಹಾಗೆ ಡಿಪೆಂಡೆನ್ಸಿ ಎನರ್ಜಿ ಜಾಸ್ತಿ ಇದೆ. ಸೊ ನೀವು ಆ ವ್ಯಕ್ತಿಯ ಜೊತೆಗೆ ಡಿಪೆಂಡೆನ್ಸಿಯನ್ನು ಹೊಂದ್ಬಿಟ್ಟಿದ್ದೀರಿ. ಅವರಿಲ್ಲ ಅಂದರೆ ನನಗೆ ಲೈಫೇ ಇಲ್ಲ, ಪ್ರಪಂಚನೂ ಇಲ್ಲ, ಯಾರೂ ಇಲ್ಲ ಅನ್ನೋ ಎನರ್ಜಿಗೆ ಬಂದಿದ್ದೀರಿ. ಸೊ ಅಂಥ ಎನರ್ಜಿಗೆ ಯಾವತ್ತೂ ಬರೋಕ್ಕೆ ಹೋಗ್ಬಿಡಿ. ಯಾಕಂದರೆ ಲೈಫಲ್ಲಿ ಸಮ್ಟೈಮ್ಸು ಓಕೆ, ಸ್ಟಾರ್ಟಿಂಗಿಂದ ಹಿಡ್ಕೊಂಡು ಸಾಯೋವರೆಗೂ ನೀವು ಜೊತೆಗಿರ್ತೀರ ಅಂದರೆ ಅದು ನಿಮ್ಮ ಪುಣ್ಯ, ನೀವು ಪೂರ್ವಜನ್ಮದಲ್ಲಿ ಮಾಡಿರ್ತಕ್ಕಂಥ ಕರ್ಮ ಮತ್ತು ನಿಮ್ಮಿಬ್ಬರ ನಡುವೆ ಇರುವಂತಹ ಅನುಬಂಧ, ಬಾಂಧವ್ಯ, ಜೊತೆಗೆ ದೇವರ ಬ್ಲೆಸ್ಸಿಂಗ್ಸು, ಇದು ಓಕೆ. ಬಟ್ ಸಮ್ಟೈಮ್ಸ್ ಏನಾಗುತ್ತೆ, ಬ್ರೇಕಪ್ ಆಗೋ ಸಾಧ್ಯತೆ ಇರುತ್ತೆ, ಡಿವೋರ್ಸ್ ಆಗೋ ಸಾಧ್ಯತೆ ಇರುತ್ತೆ, 1 ಮ್ಯಾರೇಜ್ 2 ಮ್ಯಾರೇಜ್ ಆಗೋ ಸಾಧ್ಯತೆ ಇರುತ್ತೆ. ಓಕೆ, ಅಥವಾ ಲವ್ ರಿಲೇಷನ್ಶಿಪ್ಪು ಸ್ಟ್ರಾಂಗ್ ಆಗಿದ್ದು ಸಡನ್ನಾಗಿ ಬ್ರೇಕಪ್ ಆಗ್ಬೋದು, ಅಥವಾ ಮ್ಯಾರೇಜ್ ಆಗಿಬಿಟ್ಟು ಒಂದು 10-15 ವರ್ಷ ಆಗಿದ್ಮೇಲೂ ಡಿವೋರ್ಸ್ ಆಗ್ಬೋದು, ಅಥವಾ ಡಿವೋರ್ಸ್ ಆಗದೇ ದೂರ ಉಳಿಬೋದು, ಅಥವಾ ನಿಮ್ಮ ಲೈಫಲ್ಲಿ ಇನ್ಯಾರಾದರೂ ಎಂಟ್ರಿ ಆಗ್ಬೋದು. ಸೊ ಆ ಕಾರಣದಿಂದಾಗಿ ಯಾವತ್ತೂ ನಾವು ಇವ್ರಿಲ್ಲದೆ ಇದ್ದರೆ ಬದುಕೋದೇ ಇಲ್ಲ ಅನ್ನಬಾರ್ದು. ಸೊ ಅಂಥ ಟೈಮಲ್ಲಿ ನಿಮ್ಮ ಒಳಗೆ ಸೆಲ್ಫ್ ಲವ್ ಎನರ್ಜಿ ಡೌನ್ ಆಗಿರುತ್ತೆ ಅಂತ ಅರ್ಥ. ಸೊ ಹಾಗಾಗಿ ಆ ಟೈಮಲ್ಲಿ ಸೆಲ್ಫ್ ಲವ್ ಮಾಡ್ಕೋಬೇಕು. ಅದಕ್ಕೆ ನೀವು ನಿಮ್ಮ ಹೈಯರ್ ಎನರ್ಜಿ ಜೊತೆಗೆ ಅಲೈನ್ ಆಗೋದು ಇಂಪಾರ್ಟೆಂಟು. ಸೊ ತುಂಬಾ ಚೇಸ್ ಮಾಡೋಕ್ಕೂ ಹೋಗಬೇಡಿ. ಸಮ್ಟೈಮ್ಸು ಹೀಲಿಂಗ್ ಆಗೋಕ್ಕೆ ಟೈಮ್ ತೊಗೋಬೋದು. 3 ತಿಂಗಳು 6 ತಿಂಗಳು, ಕೆಲವರಿಗೆ 1 ವರ್ಷನೂ ಆಗ್ಬೋದು. ಓಕೆ, ಅಟ್ಲೀಸ್ಟ್ ಒಂದು 3 ತಿಂಗಳು 6 ತಿಂಗಳು ವೆಯ್ಟ್ ಮಾಡಿ, ಅದಾದಮೇಲೆ ಮೂವ್ ಆನ್ ಆಗಿ. ಓಕೆ, ಸೊ ರಿಲೇಷನ್ಶಿಪ್ಪನ್ನು ಹೀಲ್ ಮಾಡ್ಕೊಳ್ಳೋಕ್ಕೆ, ಹಾರ್ಮನಿ ಬ್ಯಾಲೆನ್ಸ್ ಆಗೋಕ್ಕೆ ಟೈಮ್ ಕೊಡಿ. ಓಕೆ, ಯೂನಿವರ್ಸಿಗೆ ಟೈಮ್ ಕೊಡಿ ಹೀಲ್ ಮಾಡೋಕ್ಕೆ. ಓಕೆ, ಪ್ರಾರ್ಥನೆ ಮಾಡ್ಕೊಳ್ಳಿ, ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳಿ. ಆ್ಯಂಡ್ ಬರ್ತಾ ಇರೋ ಎನರ್ಜಿ ಏನಪ್ಪ ಅಂದರೆ ಡಿವೋರ್ಸಿ. ಓಕೆ, ಬಹುಶಃ ನೀವು ರೀಸೆಂಟಾಗಿ ಡಿವೋರ್ಸ್ ಆಗಿರ್ಬೋದು ಅಥವಾ ಡಿವೋರ್ಸಿಗೆ ಅಪ್ಲೈ ಮಾಡಿರ್ಬೋದು. ಬಹುಶಃ ಈ ಡಿವೋರ್ಸಲ್ಲಿ ನಿಮ್ಮ ಪರವಾಗಿ ಜಸ್ಟಿಸ್ ಸಿಗಲಿ, ನ್ಯಾಯ ಸಿಗಲಿ ಅಂತ ನೀವು ಕೇಳ್ತಾ ಇರ್ಬೋದು. ಓಕೆ, ಸೊ ರೀಸೆಂಟಾಗಿ ಬ್ರೇಕಪ್ ಕೂಡ ಆಗಿರ್ಬೋದು. ಓಕೆ, ನಿಮ್ಮದು. ಅಥವಾ ಇಲ್ಲಿ ಕೆಲವರು ಯಾರು ಬ್ರೇಕಪ್ ಆಗಬೇಕಂತ ಇದ್ದೀರಿ, ಬಹುಶಃ ಈ ಕಾರಣದಿಂದ, ಈ ಸುಮಾರಷ್ಟು ಕಾರಣದಿಂದ ನೀವು ಬ್ರೇಕಪ್ ಆಗ್ತಾ ಇರೋದು, ಬ್ರೇಕಪ್ ಆಗೋ ಎನರ್ಜಿಯಲ್ಲಿ ಬರ್ತಾ ಇರೋದು ಕಾಣಿಸ್ತಾ ಇದೆ. ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ನ ನಡುವೆ ಡಿಸ್ಟೆನ್ಸ್ ಇರ್ಬೋದು. ನೀವಿರೋಂಥ ಪ್ಲೇಸ್ಗೂ ನಿಮ್ಮ ಪಾರ್ಟ್ನರ್ ಇರೋಂಥ ಪ್ಲೇಸ್ಗೂ ಡಿಸ್ಟೆನ್ಸ್ ಇರ್ಬೋದು, ಅಥವಾ ನೀವು ಹತ್ರನೇ ಇದ್ರೂ ಕೂಡ ಮೆಂಟಲ್ ವೈಸು ಎಮೋಷ್ನಲ್ ವೈಸು ಅವರಿಂದ ದೂರ ಇರೋದು ಇಲ್ಲಿ ಎನರ್ಜೀಸು ನನಗೆ ಕಾಣಿಸ್ತಾ ಇದೆ. ಕನ್ಫೆಷನ್ ಬರ್ತಾ ಇದೆ. ಸೊ ಇಲ್ಲಿ ತಪ್ಪೊಪ್ಪಿಗೆ ಕಾಣಿಸ್ತಾ ಇದೆ. ಬಹುಶಃ ನಿಮ್ಮ ಜೊತೆಗೆ ಮತ್ತೆ ಯೂನಿಯನ್ ಬಯಸೋವಂತಹ ಪಾರ್ಟ್ನರ್ ಯಾರಿದ್ದಾರೆ, ಅಥವಾ ನೀವೇನಾರು ಯೂನಿಯನ್ ಬಯಸ್ತಾ ಇದ್ದರೆ ಸೊ ಆ ಪಾರ್ಟ್ನರ್ ಕನ್ಫ್ಯೂಸ್ ಮಾಡ್ಕೊಳ್ಳಿ ಅನ್ನೋದು ನಿಮ್ಮ ಇಷ್ಟ. ಸೊ ತಪ್ಪೊಪ್ಪಿಗೆ ಕಾಣಿಸ್ತಾ ಇರ್ಬೋದು. ಅವ್ರು ನಿಮಗೆ ಹೇಳ್ಬೋದು ಯಾವ ಕಾರಣಕ್ಕೆ ಏನಾಯಿತು ಅನ್ನೋ ಒಂದು ರೀಸನನ್ನು ಅವರು ಹೇಳ್ಬೋದು. ಬಹುಶಃ ಅದಕ್ಕೆ ಅವರು ಕಾಲ್ ಮೆಸೇಜಿಗೋಸ್ಕರ ವೆಯ್ಟ್ ಮಾಡ್ತಾ ಇರೋದು ಕಾಣಿಸ್ತಾ ಇದೆ. ಓಕೆ, ಆ್ಯಂಡ್ ಸ್ಪೈ ಬರ್ತಾ ಇದೆ. ಸೊ ಅವರು ನಿಮ್ಮನ್ನು ಓಕೆ ಕದ್ದು ಮುಚ್ಚಿ ನೋಡ್ತಾ ಇರೋದು. ಆಲ್ರೆಡಿ ಇಲ್ಲಿ ಒಮ್ಮೆ ಹೇಳಾಯಿತು, ಸೇಮ್ ಎನರ್ಜಿ ಮತ್ತು ಇಲ್ಲೂ ಬಂದಿದೆ. ಸೊ ಕದ್ದು ಮುಚ್ಚಿ ಅವ್ರು ನಿಮ್ಮನ್ನು ನೋಡ್ತಾ ಇರೋದು.
ಓಕೆ, ಅಥವಾ ನೀವು ಕದ್ದು ಮುಚ್ಚಿ ಅವ್ರನ್ನ ನೋಡ್ತಾ ಇರ್ಬೋದು, ಅಥವಾ ಫೇಕ್ ಐ ಡಿಯಿಂದ ಅವರು ನಿಮ್ಮನ್ನು ನೋಡ್ತಾ ಇರ್ಬೋದು, ಅಥವಾ ಫೇಕ್ ನಂಬರಿಂದ ಅಥವಾ ಅನೋನ್ ನಂಬರಿಂದ ನಿಮಗೆ ಮೆಸೇಜ್ ಮಾಡೋದು, ನಿಮ್ಮ ಜೊತೆಗೆ ಕಾಲ್ ಮಾಡೋದು, ಈ ಥರ ಏನಾದ್ರು ಮಾಡ್ತಾ ಇರ್ಬೋದು. ಅಥವಾ ಫ್ರೆಂಡ್ಸಿಂದ ನಿಮ್ಮ ಜೊತೆ ಮಾತಾಡ್ಸೋಕ್ಕೆ ಟ್ರೈ ಮಾಡ್ತಾ ಇರ್ಬೋದು. ಓಕೆ, ಅಥವಾ ನಿಮ್ಮ ತಂದೆ ತಾಯಿಗಳು ಅಥವಾ ಇನ್ಯಾರು ಥರ್ಡ್ ಪಾರ್ಟಿ ಅಥವಾ ಥರ್ಡ್ ವ್ಯಕ್ತಿ, ಮೂರನೇ ವ್ಯಕ್ತಿಯ ಮೂಲಕ ನಿಮ್ಮನ್ನು ಕನೆಕ್ಟ್ ಮಾಡ್ಕೊಳ್ಳೋಕ್ಕೆ ನೋಡ್ತಾ ಇರ್ಬೋದು. ಓಕೆ, ಈ ಥರ ಕಾಣಿಸ್ತಾ ಇದೆ. ಅಥವಾ ನೀವು ಖುದ್ದು ಸ್ಪೈ ಇಟ್ಟಿರ್ಬೋದು, ಅಂದರೆ ನಿಮಗೆ ಡೌಟ್ಸ್ ಇರ್ಬೋದು ನಿಮ್ಮ ಪಾರ್ಟ್ನರ್ ಮೇಲೆ. ಸೊ ಯಾಕಂದರೆ ಕೆಲವೊಂದು ಸಡನ್ ಶಾಕಿಂಗ್ ಶಾಕಿಂಗ್ ಅಟ್ಯಾಕ್ ಆಗಿದೆ ಅಲ್ವಾ. ಸೊ ಬಹುಶಃ ನಿಮಗೆ ಅವ್ರ ಬಗ್ಗೆ ಗುರ್ತು ಮಾಡ್ಕೊಳ್ಳೋಕ್ಕೆ, ಅಂದರೆ ನಿಮಗೆ ಅಂದರೆ ನೀವು ಏನು ಮಾಡ್ತಾಯಿದ್ರಿ ಅಂದರೆ ನಿಮ್ಮ ಪರ್ಸನ್ಗೆ ಮ್ಯಾರೇಜ್ ಆಗಿದೆಯಾ, ಅವ್ರು ಸುಳ್ಳು ಹೇಳ್ತಾ ಇದ್ದಾರಾ, ಅದ್ರ ಬಗ್ಗೆ ಇದು ಮಾಡ್ತಾ ಇರ್ಬೋದು. ಅಥವಾ ನಿಮಗೆ ಯಾರ್ದಾರ ಜೊತೆಗೆ ಎಂಗೇಜ್ಮೆಂಟ್ ಫಿಕ್ಸ್ ಆಗಿರ್ಬೋದು, ಆ ವ್ಯಕ್ತಿ ಬಗ್ಗೆ ತಿಳ್ಕೊಳ್ಳೋಕ್ಕೆ ನೀವು ಸ್ಪೈನ ಬಿಟ್ಟಿರ್ಬೋದು, ಅಥವಾ ಅವರು ನಿಮ್ಮ ಬಗ್ಗೆ ತಿಳ್ಕೊಳ್ಳೋಕ್ಕೆ ಸ್ಪೈ ಬಿಟ್ಟಿರ್ಬೋದು. ಓಕೆ, ಸೊ ಈ ಥರ ಒಂದು ಎನರ್ಜಿ ನನಗೆ ಕಾಣಿಸ್ತಾ ಇದೆ. ಸೊ ಇನ್ನೊಂದಿಷ್ಟು ಹ್ಯಾಂಡ್ ಮೇಡ್ ಒರಾಕಲ್ಸನ್ನು ನೋಡೋಣ. ಸೊ ಎಷ್ಟೇ ಆಗಿದ್ರೂ ನೀವು ಅಲರ್ಟ್ ಆಗಿರಿ, ದುಡುಕಿ ಯಾವುದೇ ನಿರ್ಧಾರ ತೊಗೊಳಕ್ಕೆ ಹೋಗಬೇಡಿ. ಎಸ್, ನೀವು ಹೇಳ್ತೀರಿ ಪ್ರೀತಿ ಪ್ರೇಮ ಎಲ್ಲ ಯಾವುದನ್ನು ಜಾತಿ ಧರ್ಮ ಅಥವಾ ಬಣ್ಣ ನೋಡಿ ಅಥವಾ ದುಡ್ಡು ನೋಡಿ ಆಗೋದಿಲ್ಲ, ಅದು ಸಡನ್ನಾಗಿ ಆಗಿಬಿಡತ್ತೆ ಅಂತ. ಎಸ್, ಕಾರ್ಮಿಕ್ ಸೋಲ್ಮೇಟ್ ಎನರ್ಜಿನೂ ಹಂಗೆ ಆಗುತ್ತೆ, ಸೋಲ್ಮೇಟ್ ಎನರ್ಜಿನೂ ಹಂಗೆ ಆಗುತ್ತೆ, ಟ್ವಿನ್ ಫ್ಲೇಮ್ ಎನರ್ಜಿನೂ ಹಾಗೆ ಇರುತ್ತೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ನಾವು ದುಡುಕಿ ನಿರ್ಧಾರ ತೊಗೋಬಾರ್ದು. ಯಾಕಂದರೆ ನಮ್ಮದು ಜರ್ನಿ ಏನು ಅಂತ ನಮಗೆ ಗೊತ್ತಿಲ್ಲ, ನಾವು ಯಾಕೆ ಹುಟ್ಟಿದ್ದೀವಿ ಅಂತ ಗೊತ್ತಿಲ್ಲ. ಅದನ್ನೆಲ್ಲ ತಿಳ್ಕೊಂಡು ಆಮೇಲೆ ನಾವು ಮಾಡುವಂಥ ಜರ್ನಿಗೆ ಸಪೋರ್ಟ್ ಮಾಡುವಂತಹ ವ್ಯಕ್ತಿ ಯಾರಿದ್ದಾರೆ ಅವ್ರನ್ನ ನಾವು ಲೈಫ್ ಪಾರ್ಟ್ನರ್ ಆಗಿ ಆಯ್ಕೆ ಮಾಡಿಕೊಂಡ್ರೆ ಲೈಫು ಚೆನ್ನಾಗಿರುತ್ತೆ. ಜಿಂಗಲಲ್ಲ ಹೂ ರೈಟ್. ಓಕೆ, ನನಗೆ ದ್ರೋಹ ಅನ್ನಿಸುವುದಿಲ್ಲ, ಇದು ನಾ ಕಲಿತ ಪಾಠ. ಸುಳ್ಳುಗಾರರನ್ನು ಎಂದಿಗೂ ನಂಬಬೇಡಿ, ನೀವು ನನಗೆ ಮಾಡಿದ್ದನ್ನು ಯಾರೂ ನಿಮಗೆ ಮಾಡುವುದಿಲ್ಲ ಎಂದು ನಾವು ಬಯಸ್ತೇನೆ ಅಂತ ಬರ್ತಾ ಇದೆ. ಸೊ ಯಾರೋ ನಿಮ್ಮಿಬ್ಬರ ನಡುವೆ ಬ್ರೇಕಪ್ ಆಗೋದಕ್ಕಾಗಿರ್ಬೋದು ಅಥವಾ ಡಿವೋರ್ಸ್ ಆಗೋಕ್ಕಾಗಿರ್ಬೋದು, ಕಾರಣ ಅವ್ರು ಯಾರೋ ನಿಮ್ಮಿಬ್ಬರ ನಡುವಿನ ಸಂಬಂಧವನ್ನು ಹಾಳು ಮಾಡಿರ್ಬೋದು, ನಿಮ್ಮ ಬಗ್ಗೆ ಅವ್ರಿಗೆ ಸುಳ್ಳು ಹೇಳಿರ್ಬೋದು, ಅಥವಾ ಅವ್ರ ಬಗ್ಗೆ ನಿಮ್ಮ ಹತ್ರ ಸುಳ್ಳು ಹೇಳಿರ್ಬೋದು. ಸೊ ಈ ಕಾರಣದಿಂದ ನೀವು ಬೇರೆ ಬೇರೆ ಆಗಿರ್ಬೋದು. ಸೊ ಇದು ಅವರು ಕಲ್ತಿರೋವಂತಹ ಪಾಠ. ಬೇರೆ ಸುಳ್ಳುಗಾರನ ಯಾವತ್ತೂ ನಂಬಕ್ಕೆ ಹೋಗಬಾರ್ದು. ಓಕೆ, ನೀವು ನನಗೆ ಯಾರೋ ಸುಳ್ಳು ಹೇಳಿದ್ದನ್ನು ಕೇಳಿ ನನ್ನ ಲೈಫಲ್ಲಿ ನೋವು ಕೊಟ್ಟಿದ್ದೀರಿ, ನನ್ನಿಂದ ದೂರ ಆಗಿದ್ದೀರಿ. ಸೊ ಇದೇ ಥರ ಬೇರೆ ಯಾರು ನಿಮ್ಮನ್ನು ಸುಳ್ಳು ಹೇಳಿ ಮತ್ತೆ ನಿಮ್ಮ ಲೈಫಲ್ಲಿ ಈ ಥರದೊಂದು ಎನರ್ಜಿ ಯಾರೂ ಕ್ರಿಯೇಟ್ ಮಾಡೋದು ಬೇಡ ಅಂತ ಹೇಳಿಬಿಟ್ಟು ಅವ್ರು ಬಯಸ್ತಾ ಇರೋದು. ಓಕೆ, ಈ ಜನ್ಮಕ್ಕೆ ನಿನ್ನ ಪ್ರೀತಿ ಸಾಕು, ನಿನ್ನ ಮದುವೆ ಮುಂದಿನ ಜನ್ಮದಲ್ಲಿ ಅಂತಲೂ ಹೇಳ್ತಾ ಇದ್ದಾರೆ. ನೀನು ನನಗಾಗಿ ಕಾಯ್ತಿರು ಮತ್ತು ನನ್ನನ್ನು ಕ್ಷಮಿಸು ಅಂತ ಕೂಡ ಕೇಳ್ತಾ ಇದ್ದಾರೆ. ಓಕೆ, ಹಣಕ್ಕಿಂತ ಪ್ರೇಮ ವಿಶ್ವಾಸ ಮುಖ್ಯ. ನೀವು ಎಷ್ಟನ್ನು ಕೊಡುತ್ತೀರೋ ಅಷ್ಟನ್ನು ವಾಪಸ್ಸು ಕೂಡ ಪಡೆಯಿರಿ. ಜೀವನದಲ್ಲಿ ಕೊಡು ತೆಗೆದುಕೋ ನಿಯಮವನ್ನು ಅಳವಡಿಸ್ಕೊಳ್ಳಿ. ಅದು ಯಾರಾದರೂ ಸರಿ ಅಥವಾ ಯಾವುದಾದ್ರೂ ಸರಿ, ಸಮತೋಲನ ಮುಖ್ಯ ಅಂತೇಳಿ ಡಿವೈನ್ ಗೈಡೆನ್ಸ್ ಬರ್ತಾ ಇದೆ. ಸೊ ಸಮ್ಟೈಮ್ಸ್ ಇಲ್ಲಿ ನೋಡಿ, ಅಲ್ಲಿ ಯಾರೋ ಪರ್ಸನ್ ಏನು ಬಂದರು, ನಿನಗಿಂತ ಹಣ ಇಂಪಾರ್ಟೆಂಟು, ಹಾಗಾಗಿ ನಾನು ಮನಿ ಅರ್ನ್ ಮಾಡ್ತೀನಿ ಅಂತ ಹೋಗಿದ್ದಾರೆ. ಸೊ ಇಲ್ಲಿ ಡಿವೈನ್ ಗೈಡೆನ್ಸ್ ಅವರಿಗಾಗಿರ್ಬೋದು, ಅಥವಾ ನೀವು ಆ ಥರ ಥಾಟ್ ಪ್ರೊಸೆಸ್ಸಲ್ಲಿ ಏನಾದ್ರು ಇದ್ದರೆ, ನಿನಗಿಂತ ನನಗೆ ಹಣ ಮುಖ್ಯ, ನಾನು ಹಣನೇ ಅರ್ನ್ ಮಾಡ್ತೀನಿ ಅಂತ ನೀವಿಲ್ಲಿ ಯಾರಾದರೂ ಯೋಚನೆ ಮಾಡ್ತಾಯಿದ್ರೆ, ಸೊ ಹಣ ಕೂಡ ಒಂದು ಎನರ್ಜಿ. ಓಕೆ, ಅದು ಒಂದು ಸೋರ್ಸ್ ಎನರ್ಜಿ ನಮ್ಮ ಲೈಫಲ್ಲಿ ಬೇಕು. ಅದ್ರ ಜೊತೆಗೆ ಆ ಹಣ ಈಗ ನಮ್ಮ ಹತ್ರ ಸುಮಾರು ಹಣ ಇದೆ, ಆ ಹಣನ ನಾವು ಎಂಜಾಯ್ ಮಾಡಬೇಕಂದ್ರೆ ಪ್ರೀತಿ ಇರಬೇಕು, ಪ್ರೇಮ ಇರಬೇಕು. ಆ್ಯಂಡ್ ಆ ಹಣ ನಾವೇ ಇಟ್ಕೊಂಡ್ವಿ ಅಂದ್ಕೊಳ್ರಿ, ಎಷ್ಟು ಅಂತ ನೀವು ಯೂಸ್ ಮಾಡೋಕ್ಕೆ ಸಾಧ್ಯ. ಅದನ್ನು ನಿಮ್ಮನ್ನು ಯಾರು ಪ್ರೀತಿಸ್ತಾರೋ ಅಥವಾ ನೀವು ಯಾರನ್ನು ಪ್ರೀತಿಸ್ತಾರೋ ಅವರಿಗೆ ಅದನ್ನು ಶೇರ್ ಮಾಡಿದಾಗ ಆವಾಗ ಅಲ್ವಾ ಆ ಹಣಕ್ಕೊಂದು ವ್ಯಾಲ್ಯೂ. ಸೊ ಹಾಗಾಗಿ ಯೂನಿವರ್ಸ್ ಏನು ಹೇಳ್ತಿದ್ದಾರೆ, ಓಕೆ, ಹಣನೂ ಇಂಪಾರ್ಟೆಂಟೇ, ಬಟ್ ಆದ್ರೂ ಕೂಡ ಹಣಕ್ಕಿಂತನೂ ಪ್ರೇಮ ವಿಶ್ವಾಸ ತುಂಬ ಮುಖ್ಯ ಅಂತ ಹೇಳ್ತಾ ಇದ್ದಾರೆ. ಓಕೆ, ಹಾಗೆ ನೀವು ಯಾರಿಗೆ ಏನೇ ಕೊಟ್ಟರು, ಹಣನೇ ಕೊಟ್ಟರು, ಪ್ರೀತಿ ಪ್ರೇಮನೇ ಕೊಟ್ಟರು, ವಿಶ್ವಾಸವನ್ನೇ ಕೊಟ್ಟರು, ಸ್ನೇಹವನ್ನೇ ಕೊಟ್ಟರು, ಟೈಮನ್ನೇ ಕೊಟ್ಟರು, ನೀವು ಯಾರಿಗೆ ಎಷ್ಟು ಕೊಡ್ತೀರಾ ಅಷ್ಟನ್ನು ಕೂಡ ನೀವು ಕೂಡ ವಾಪಸ್ ಪಡೀರಿ. ಬ್ಯಾಲೆನ್ಸ್ ಇಂಪಾರ್ಟೆಂಟು ನಿಮ್ಮ ಜೀವನದಲ್ಲಿ. ನೀವು ಮಾತ್ರ ಪ್ರೀತಿ ಕೊಡೋದು, ನೀವು ಮಾತ್ರ ಹಣ ಕೊಡೋದು ಅಲ್ಲ, ಅವರಿಂದನೂ ವಾಪಸ್ ಆ ಹಣ ಕೊಟ್ಟಿರೋ ಹಣನೂ ವಾಪಸ್ ಇಸ್ಕೋಬೇಕು. ಓಕೆ, ಅಥವಾ ಸಮಯ ಬಂದಾಗ ನೀವು ಕೂಡ ಹಣ ಇಸ್ಕೋಬೋದು. ಅಥವಾ ನೀವು ಅವ್ರಿಗೆ ಪ್ರೀತಿ ಪ್ರೇಮ ಕೊಡ್ತಾ ಇದ್ದೀರಿ, ಅವ್ರಿಗೆ ವ್ಯಾಲ್ಯೂ ಕೊಡ್ತಾ ಇದ್ದೀರಿ, ಅವ್ರಿಗೆ ರೆಸ್ಪೆಕ್ಟ್ ಕೊಡ್ತಾ ಇದ್ದೀರಿ, ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಿ ಅಂದರೆ ಅದನ್ನು ನೀವು ಕೂಡ ಅವರಿಂದನೇ ವಾಪಸ್ ಸೇಮ್ ಪಡ್ಕೋಬೇಕು. ಇದು ಕೊಡೋ ತೆಗೆದುಕೊಳ್ಳೋ ಅನ್ನೋ ನಿಯಮ. ಇದು ಡಿವೈನ್ ಲಾ. ಇದು ಓಕೆನಾ, ಡಿವೈನ್ ಲಾ. ಇದು ಯೂನಿವರ್ಸ್ ಲಾ. ಕೊಡೋದು ತೆಗೊಳ್ಳೋದು ಯೂನಿವರ್ಸಿನ ಲಾ. ಈ ಒಂದು ಕಾನೂನನ್ನು, ಈ ಒಂದು ನಿಯಮವನ್ನು ನೀವು ಅಳವಡಿಸ್ಕೊಂಡು ನಿಮ್ಮ ಲೈಫಲ್ಲಿ ಯಾರೇ ಬರಲಿ ಅಥವಾ ಯಾವುದೇ ವಸ್ತು ಬರಲಿ,
ಓಕೆನಾ. ಅಥವಾ ಏನೇ ಆಗಿದ್ರೂ ಕೂಡ ಅದನ್ನು ಸಮತೋಲನದಲ್ಲಿ ಇಟ್ಕೊಂಡು ಲೈಫ್ ಲೀಡ್ ಮಾಡಬೇಕು ಅಂತ ಗೈಡೆನ್ಸ್ ಇದೆ ನಿಮಗೆ. ನಾನು ನಿನ್ನ ಜೊತೆಗೆ ಮಾತನಾಡಲು ಬಯಸುತ್ತೇನೆ, ನನ್ನ ಜೊತೆಗೆ ಮಾತನಾಡು, ನನ್ನನ್ನು ಅರ್ಥ ಮಾಡಿಕೋ, ಕಾಲ್ ಪಿಕ್ ಮಾಡು ಅಂತ ಮೆಸೇಜ್ ಬರ್ತಾ ಇದೆ. ಆಲ್ರೆಡಿ ಇಲ್ಲಿ ಕಾಲ್ ಆ್ಯಂಡ್ ಮೆಸೇಜ್ ಬಂತು, ಇಲ್ಲೂ ಸೇಮ್ ಬಂದಿದೆ. ಸೊ ಬಹುಶಃ ಯಾರೋ ನಿಮ್ಮ ಪರ್ಸನ್ ಈಗ ನೀವು ಆಲ್ರೆಡಿ ಬ್ರೇಕಪ್ ಆಗಿರ್ಬೋದು. ಓಕೆ, ಸೊ ಅವರು ನಿಮ್ಮ ಜೊತೆಗೆ ಯೂನಿಯನ್ ಬಯಸ್ತಾ ಇರೋದು ಕಾಣಿಸ್ತಾ ಇದೆ. ಸೊ ಒಮ್ಮೆ ನೋಡಿ, ಕಾಲ್ ಮಾಡಿ ನೋಡಿ, ಓಕೆ, ಅವ್ರು ಏನು ಹೇಳ್ತಾರೆ ಅಂತ ಕೇಳಿ. ಓಕೆ, ಸಮಾಧಾನವಾಗಿ ಕೇಳಿ, ನೀವು ರಿಪ್ಲೈ ಮಾಡೋದೇ ಬೇಡ, ಸಮಾಧಾನವಾಗಿ ಅವ್ರು ಏನು ಹೇಳ್ತಾರೋ ಕೇಳಿ, ಅನಲೈಸ್ ಮಾಡ್ಕೊಳ್ಳಿ. ಓಕೆ, ಎಸ್ ಏನೋ ಒಂದು ತಪ್ಪಾಗಿದೆ, ಕ್ಷಮಿಸಿ. ಓಕೆ, ಕ್ಷಮಿಸ್ಬಿಟ್ಟು ಒಂದಾಗೋ ಒಂದು ಎನರ್ಜಿ ಇತ್ತು ಅಂತಂದರೆ ಒಂದಾಗಿ. ಓಕೆ, ನಮ್ಮಿಬ್ಬರ ನಡುವೆ ವಿಶ್ವಾಸದ ಕೊರತೆ ಇದೆ, ನೀನು ಬೇರೆಯವರ ಮಾತಿಗೆ ಬೆಲೆ ಕೊಡುತ್ತಿ, ಪ್ರೀತಿ ಇಲ್ಲದ ಮೇಲೆ ಈ ಸಂಬಂಧ ಯಾಕೆ ಅಂತ ಪ್ರಶ್ನೆನೂ ಇದೆ. ಹಾಗೆ ನಿಮ್ಮಿಬ್ಬರ ನಡುವೆ ವಿಶ್ವಾಸದ ಕೊರತೆ ಕಾಣಿಸ್ತಾ ಇದೆ. ಓಕೆ, ನಿನ್ನ ಮೃದುವಾದ ಮನಸ್ಸಿಗೆ ನೋವು ಕೊಡಲು ನನಗೆ ಇಷ್ಟ ಇಲ್ಲ, ನನ್ನ ಕ್ಷಮಿಸು, ಈ ಸಂಬಂಧ ಸಾಧ್ಯವಿಲ್ಲ, ಐ ಮಿಸ್ ಯು ಅಂತಲೂ ಬರ್ತಾ ಇದೆ. ಓಕೆ, ಬಹುಶಃ ಇಲ್ಲಿ ಡಿವೋರ್ಸ್ ಆಗಿರ್ಬೋದು, ಅಥವಾ ಬ್ರೇಕಪ್ಪೇ ಆಗಿರ್ಬೋದು, ಅಥವಾ ನಿಮ್ಮ ಕ್ರಶ್ಯೇ ಆಗಿರ್ಬೋದು. ಓಕೆ, ಸೊ ನಿಮ್ಮ ಮೃದುವಾದ ಮನಸ್ಸಿಗೆ ನೋವು ಕೊಡೋಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಬಹುಶಃ ಈ ಟೈಮಲ್ಲಿ ಬಹುಶಃ ನಿಮ್ಮ ಯಾವುದೋ ಒಂದು ಕಾರಣದಿಂದ ನಿಮ್ಮ ಜೊತೆಗೆ ಯೂನಿಯನ್ ಆಗೋಕ್ಕಾಗಲ್ಲ, ಅಥವಾ ಮದುವೆ ಆಗೋಕ್ಕಾಗಲ್ಲ, ರಿಲೇಷನ್ಶಿಪ್ಪನ್ನು ಲಾಂಗ್ ಟರ್ಮಿಗೆ ತಗೊಂಡು ಹೋಗೋಕ್ಕಾಗಲ್ಲ. ಈ ಕಾರಣದಿಂದ ಈ ಸಂಬಂಧ ಸಾಧ್ಯ ಇಲ್ಲ, ಕ್ಷಮಿಸು ಅಂತ ಹೇಳ್ತಾರೆ. ಆ್ಯಂಡ್ ಆಲ್ಸೋ ಮಿಸ್ ಯು, ಬಹುಶಃ ನಿಮ್ಮಿಬ್ಬರ ನಡುವೆ ಒಂದು ಸ್ಟ್ರಾಂಗ್ ಸ್ನೇಹ ಭಾವ ಇದಿರ್ಬೋದು. ಸೊ ಈ ಕಾರಣದಿಂದ ಅವ್ರು ಮಿಸ್ ಯು ಅಂತ ಹೇಳ್ತಾ ಇದ್ದಾರೆ. ನಾನು ನಿನ್ನನ್ನು ರಕ್ಷಿಸುತ್ತೇನೆ ಮತ್ತು ಕೊನೆಯವರೆಗೂ ಪ್ರೀತಿಸುತ್ತೇನೆ, ಸ್ಮೈಲ್ ಪ್ಲೀಸ್ ಅಂತಲೂ ಬರ್ತಾ ಇದೆ. ಬಹುಶಃ ಇದು ನಿಮ್ಮ ಹಸ್ಬೆಂಡ್ ಅಥವಾ ವೈಫಿನ ಮೆಸೇಜಸ್ ಆಗಿದೆ. ಓಕೆ, ನಾನು ನಿನ್ನನ್ನು ರಕ್ಷಿಸ್ತೇನೆ ಮತ್ತು ಕೊನೆಯವರೆಗೂ ಪ್ರೀತಿಸ್ತೇನೆ ಅಂತ. ಆ್ಯಂಡ್ ಆಲ್ಸೋ ಇಲ್ಲಿ ಲವರ್ಸ್ ಯಾರಾದರೂ ಇದ್ದಿರ್ಬೋದು. ಸೊ ನಿಮ್ಮ ಮುಖದಲ್ಲಿ ಸ್ಮೈಲ್ ಪ್ಲೀಸ್, ಯಾರಿಗೆ ಸ್ಮೈಲ್ ಪ್ಲೀಸ್. ಓಕೆ, ಯಾರ ಮುಖದಲ್ಲಿ ಸ್ಮೈಲ್ ಬಂತು, ಬಹುಶಃ ಇದು ನಿಮ್ಮ ಪಾರ್ಟ್ನರ್ನ ಮೆಸೇಜಸ್ ನಿಮಗಾಗಿ. ಒಂದು ಕೊನೆಯ ಮೆಸೇಜಸ್ನ ನೋಡೋಣ. ನನಗೆ ಈ ಹಿಂದೆ ತುಂಬ ದುಃಖವಾಗಿದೆ, ಆದರೆ ನಾನು ನಿನ್ನ ಜೊತೆಗೆ ಹೊಸ ಜೀವನ ಶುರು ಮಾಡಲು ಬಯಸುತ್ತೇನೆ. ಸೊ ಅದೇ ಹೇಳಿದ್ನಲ್ಲ, ರೀಯೂನಿಯನ್ ಆಗೋಕ್ಕೆ ಬಯಸ್ತಾ ಇದ್ದಾರೆ. ಹಾಗಾಗಿ ಕಾಲ್ ಮಾಡು, ಮೆಸೇಜ್ ಮಾಡು, ನಾನು ನಿನ್ನ ಜೊತೆ ಮಾತಾಡಬೇಕು ಅಂತ ಹೇಳ್ತಾ ಇರ್ಬೋದು. ಸೊ ಅವ್ರದ್ದು ಮೆಸೇಜಸ್ ಇದು. ಓಕೆ, ನನಗೆ ಈ ಹಿಂದೆ ತುಂಬ ದುಃಖ ಆಗಿದೆ, ಆದರೆ ನಾನು ನಿನ್ನ ಜೊತೆಗೆ ಹೊಸ ಜೀವನ ಶುರು ಮಾಡೋಕ್ಕೆ ಬಯಸ್ತಾ ಇದ್ದೀನಿ. ಐ ಆಮ್ ಹ್ಯಾಪಿ ವಿತ್ ಯು. ಓಕೆ, ನಿಮ್ಮ ಜೊತೆಗೆ ಇರೋಕ್ಕೆ ಹ್ಯಾಪಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಯೂನಿವರ್ಸಿಂದ ಒಂದು ಮೆಸೇಜಸ್ಸು, ನಿಮ್ಮನ್ನು ಸವಾಲು ಮಾಡಿ ಮತ್ತು ಪ್ರತಿ ಸಂಬಂಧದಲ್ಲಿ ಯಾವುದು ಒಳ್ಳೆಯದು ಎಂಬುದನ್ನು ಕಂಡುಕೊಳ್ಳಿ, ಜಗತ್ತನ್ನು ನೋಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ, ಬ್ಯಾಲೆನ್ಸ್ ಯುವರ್ ಎಮೋಷನ್ಸ್ ಅಂತ ಬರ್ತಾ ಇದೆ. ಸೊ ನೀವು ನಿಮ್ಮ ಎಮೋಷನ್ಸನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಳಿ, ಕಂಟ್ರೋಲ್ ಮಾಡ್ಕೊಳ್ಳಿ. ಸುಮ್ಮನೆ ದುಃಖ ಆಯಿತು ಅಂತ ಹೇಳಿಬಿಟ್ಟು ಹೇಟ್ ಮಾಡೋದಲ್ಲ, ಖುಷಿ ಆಯಿತು ಅಂತ ಹೇಳಿಬಿಟ್ಟು ಲವ್ ಮಾಡೋದಲ್ಲ. ಸೊ ಇದನ್ನ ಅನಲೈಸ್ ಮಾಡ್ಕೊಳ್ಳಿ. ಓಕೆ, ನಿಮ್ಮ ಬಗ್ಗೆ ಮೊದಲನೇದಾಗಿ ಸವಾಲು ಮಾಡ್ಕೊಳ್ಳಿ, ನೀವು ಮಾಡ್ತಾ ಇರೋದು ಸರಿನಾ, ನೀವು ತೊಗೊಂಡಿರ್ತಕ್ಕಂಥ ಆ್ಯಕ್ಷನ್ ಸರಿನಾ. ಓಕೆ, ಪ್ರತಿ ಸಂಬಂಧದಲ್ಲೂ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅನ್ನೋದನ್ನು ಕಂಡು ಹಿಡ್ಕೊಳ್ಳಿ. ಓಕೆ, ಜಗತ್ತನ್ನು ಇನ್ನೊಂದು ದೃಷ್ಟಿಕೋನದಲ್ಲಿ ನೋಡ್ತಾ ಹೋಗಿ. ಓಕೆ, ನಿಮ್ಮದೇ ಆಗಿದ್ದ ದೃಷ್ಟಿಕೋನದಲ್ಲ, ಯೂನಿವರ್ಸ್ನ ದೃಷ್ಟಿಕೋನದಲ್ಲೂ ನೋಡಿ. ಓಕೆ, ಅಥವಾ ಟ್ಯಾರೋ ಇಲ್ಲಿ ಏನು ಗೈಡೆನ್ಸ್ ಬಂತು, ಈ ಗೈಡೆನ್ಸಿನ ದೃಷ್ಟಿಕೋನದಲ್ಲಿ ನೀವು ನೋಡ್ಕೊಳ್ಳಿ. ಅಥವಾ ನಿಮಗೆ ಗುರುಗಳಂತೂ ಸಿಕ್ಕರೆ ಗುರುಗಳ ಮಾರ್ಗದರ್ಶನದಲ್ಲಿ, ಅಥವಾ ನಮ್ಮಂಥ ಮಾಸ್ಟರ್ಸ್ ಇರ್ತಾರೆ, ಏನಾದ್ರು ಗೈಡೆನ್ಸ್ ಹೇಳಿದ್ರೆ ಅವರ ಒಂದು ದೃಷ್ಟಿಕೋನದಲ್ಲಿ ಯಾವುದು ಸರಿ ಏನು ಅಂತ ಅದನ್ನು ಅನಲೈಸ್ ಮಾಡಿಕೊಂಡು ನಿಮ್ಮ ಲೈಫನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅಂತೇಳಿ ಡಿವೈನ್ ಗೈಡೆನ್ಸ್ ಬಂದಿದೆ. ಓಕೆ, ಸೊ ಇದಿಷ್ಟು ರೀಡಿಂಗ್ ಆಗಿತ್ತು. ಈ ರೀಡಿಂಗ್ ಹೇಗಿತ್ತು ಅಂತೇಳಿ ನನಗೆ ತಿಳಿಸಿ. ಕಮೆಂಟ್ ಸೆಕ್ಷನಲ್ಲಿ 2222 ಟೈಪ್ ಮಾಡಿಬಿಟ್ಟು ಯೂನಿವರ್ಸಿಗೆ ಗ್ರ್ಯಾಟಿಟ್ಯೂಡ್ನ ಫೀಲ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆಲ್.